ನಮಗೆ ಸ್ತೋತ್ರವಾಗಲಿ. ಈ ಒಳ್ಳೆಯ ರಾತ್ರಿ ಸಮಯದಲ್ಲಿ ದೇವರ ಸನ್ನಿಧಾನವನ್ನು ನಾವು ಆಶ್ರಯಿಸಿಕೊಂಡು ಆರಾಧನೆ ಮಾಡುವುದಕ್ಕೆ, ಅದೇ ರೀತಿಯಾಗಿ ದೇವರನ್ನು ಪ್ರೀತಿಸಿ ಆತನ ಕೃಪೆಯನ್ನು ಹೊಂದುವಂತ ಅವಕಾಶವನ್ನು ಕರ್ತನನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಕಳೆದ ಶುಕ್ರವಾರಗಳಿಂದ ನಾವು ಪ್ರಕಟಣೆ ಗ್ರಂಥವನ್ನು ನಾವು ಕಲಿತಾ ಇದ್ದೇವೆ. ಕಳೆದ ವಾರ ನಾವು ಕಲಿತಂತ ವಿಷಯ ಯಾವುದು? ಕರ್ತನ ದಿನ. ಕರ್ತನ ದಿನದ ಬಗ್ಗೆ ನಾವು ಕಲಿತುಕೊಂಡ್ವಿ. ಅದರಲ್ಲಿ ಕರ್ತನ ದಿನ ಮತ್ತು ವಿಶ್ರಾಂತಿ ದಿನಕ್ಕಿರುವಂತ ವ್ಯತ್ಯಾಸ ಮತ್ತು ಅದರ ಅವಶ್ಯಕತೆ ಬಗ್ಗೆ ಕೂಡ ನಾವು ಕಲಿತುಕೊಂಡಿದ್ದೇವೆ. ಇವತ್ತು ಇನ್ನೊಂದು ವಚನ ನಾವು ಓದಿಕೊಳ್ಳೋಣ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 11ನೇ ವಚನ. ಓದುವಾರ ಓದಿದ್ದು 11ನೇ ವಚನ ಓದೋಣ. ಒಂದೇ ವಚನನಾ? 11 ಮಾತ್ರನಾ? 11 ಮಾತ್ರ ಓದ್ಬೇಕು. ಇವತ್ತು 11ನೇ ವಚನವನ್ನು ಮಾತ್ರ ಧ್ಯಾನ ಮಾಡಿಕೊಳ್ಳೋಣ. ಪ್ರಕಟಣೆ ಗ್ರಂಥ 1:11. ಇನ್ನೊಂದ್ಸಾರಿ ಸ್ತ್ರೀಯರೆಲ್ಲ ಒಬ್ರು ಹೋದ್ರಮ್ಮ. ಅದು ಆಮೆನ್. ದೇವರಾತ್ಮವಶನಾಗಿ ಪತ್ಮೋಸ್ ದ್ವೀಪದಲ್ಲಿದ್ದಂತ ಅಪೊಸ್ತಲನಾದ ಯೋಹಾನನು ತನ್ನನ್ನು ಕರೆದಂತ ಶಬ್ದದ ಕಡೆಗೆ ಹಿಂದಿರುಗಿ ನೋಡಿದಾಗ ಹಿಂದುಗಡೆ ತುತ್ತೂರಿ ಶಬ್ದದಂತಿರುವಂತ ಒಂದು ಮಹಾಶಬ್ದವನ್ನು ಕೇಳಿದೆನು ಎಂಬುದಾಗಿ ಹೇಳ್ತಾನೆ. ಅನಂತರ ಸಂಭವಿಸಿದ ವಿಷಯ ಏನಪ್ಪ ಅಂದ್ರೆ, ಆ ಶಬ್ದ ಏನಂತ ಹೇಳ್ತಾ ಇದೆ ಅಂತೆ? ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮರ್ನ, ಪೆರ್ಗಮ, ಥುವತೈರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದಿಕೀಯ ಎಂಬ 7 ಪಟ್ಟಣಗಳಿಗೆ ಪತ್ರವನ್ನು ಬರಿ ಎಂಬುದಾಗಿ ಆ ಶಬ್ದ ಹೇಳ್ತಾ ಇದೆ ಅಪೊಸ್ತಲನಿಗೆ. ಹಲ್ಲೆಲೂಯಾ. ಇಲ್ಲಿ 7 ಸಭೆಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. 1 ಎಫೆಸ, 2 ಸ್ಮರ್ನ, 3 ಪೆರ್ಗಮ, 4 ಥುವತೈರ, 5 ಸಾರ್ದಿಸ್, 6 ಫಿಲದೆಲ್ಫಿಯಾ, 7 ಲವೋದಿಕೀಯ ಎಂಬುದಾಗಿರತಕ್ಕಂಥ ಪಟ್ಟಣಗಳಿಗೆ ನೀನು ಈ ಪತ್ರವನ್ನು ನಾನು ತೋರಿಸುವುದನ್ನು ನೀನು ಬರೆಯಬೇಕೆಂಬುದಾಗಿ ಹೇಳ್ತಾ ಇದ್ದ ಆ ಶಬ್ದ. ನೋಡಿ, ಈ 7 ಸಭೆಗಳ ಬಗ್ಗೆ ನಾವು ಒಂದು ಮುಖ್ಯ ಪೀಠಿಕೆಯನ್ನು ನಾವು ನೋಡುವುದಾದರೆ, ಎಫೆಸ ಸಾಮಾನ್ಯವಾಗಿ ನಮಗೆ ಎಲ್ಲರೂ ಕೂಡ ಸ್ವಲ್ಪ ಪರಿಚಯ ಇರತಕ್ಕಂತ ಸಭೆನೆ ಅಲ್ವಾ? ಸತ್ಯವೇದದಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ, ಅಪೊಸ್ತಲರ ಕಾರ್ಯಗಳಲ್ಲಿದೆ. ಆ ನಂತರ ಎಫೆಸ ಪತ್ರಿಕೆನೇ ಇದೆ ಅಲ್ವಾ? ಆದರೆ ಈ ಸ್ಮರ್ನ, ಪೆರ್ಗಮ, ಸಾರ್ದಿಸ್, ಈ ಫಿಲದೆಲ್ಫಿಯಾ, ಲವೋದಿಕೀಯ ಬಗ್ಗೆ ನಮಗೆ ಅಷ್ಟೊಂದು ಗೊತ್ತಿಲ್ಲ. ಲವೋದಿಕೀಯ ಕೂಡ ಒಂದು ಕಡೆ ಪ್ರಸ್ತಾಪ ಆಗತ್ತೆ 2 ಕೊರಿಂಥ ಪತ್ರಿಕೆಯಲ್ಲಿ. ಬೇರೆ ಒಂದು ಸಭೆಗಳ ಬಗ್ಗೆ ಹೆಚ್ಚಾಗಿ ನಾವು ನೋಡುವುದಿಲ್ಲ. ಆದರೆ ಈ 7 ಪಟ್ಟಣಗಳು ಏಷ್ಯಾ ಮೈನರ್ ಅಥವಾ ಚಿಕ್ಕ ಏಷ್ಯಾ ಅಂತ ಆಗಿನ ಕಾಲದಲ್ಲಿ ಕರೀತಾ ಇದ್ದಂತ ಆ ಪ್ರಾಂತ್ಯದಲ್ಲಿ ಸ್ಥಾಪಿಸಲ್ಪಟ್ಟಂತ ಸಭೆಗಳು. ಆಮೇಲೆ ಅಪೊಸ್ತಲರ ಕಾಲದಲ್ಲಿ ಅವರು ಸ್ಥಾಪಿಸಿದಂತ ಸಭೆಗಳು 7 ಪಟ್ಟಣಗಳಲ್ಲಿತ್ತು. ಆ ಪಟ್ಟಣಗಳಲ್ಲಿ ಇರತಕ್ಕಂಥ ಸಭೆಗಳಿಗೆ ಪತ್ಮೋಸ್ ದ್ವೀಪದಲ್ಲಿ ಬಂದಿಯಾಗಿರ್ತಕ್ಕಂಥ ಯೋಹಾನನು ಕರ್ತನಿಂದ ಹೊಂದಿದ ಮಾತುಗಳನ್ನು ಈ ಪತ್ರಿಕೆಯಲ್ಲಿ ಅಥವಾ ಈ ಪತ್ರದಲ್ಲಿ ಆ ಪಟ್ಟಣಗಳಿಗೆ ಬರೀತಾ ಇದ್ದಾನೆ. ಮೊದಲನೆಯ ಪಟ್ಟಣ ಎಫೆಸ ಪಟ್ಟಣ ಎಂಬುದಾಗಿ ನಾವು ನೋಡ್ತಾ, ಎಫೆಸ ಸಭೆ. ಆ ಎಫೆಸ ಸಭೆ ಮತ್ತು ಈ 7 ಸಭೆಗಳಿದೆಯಲ್ಲ, ಎಫೆಸ ಇಂದ 7 ಸಭೆ ಲವೋದಿಕೀಯವರೆಗೂ, ಆ 7 ಸಭೆಗಳ ಕಾಲವನ್ನು ಇವತ್ತು ನಾವು
ಆಲೋಚನೆ ಮಾಡೋಣ. ಅಂದ್ರೆ ನಾವು ನೋಡುವಾಗ ಎಫೆಸ ಪಟ್ಟಣದಿಂದ ಲವೋದಿಕೆಯವರೆಗೆ ಇರತಕ್ಕಂಥ 7 ಪಟ್ಟಣಗಳ ಸಭೆಗಳ ಕಾಲ ಒಂದು ವಿಶೇಷವಾದ ಅರ್ಥಗಳನ್ನು, ಪ್ರತ್ಯೇಕವಾದ ವಿಷಯಗಳನ್ನು ನಮಗೆ ತಿಳಿಪಡಿಸ್ತದೆ. ಏನಪ್ಪ ಅಂದ್ರೆ ಅದು ಆರಂಭ ಕಾಲದಿಂದ ಈಗಿನ ಕಾಲದವರೆಗೆ ಹೇಗೆ ಆ ಕಾಲಗಳು ಪ್ರತ್ಯಕ್ಷವಾಗಿದೆ, ಯಾವ ರೀತಿ ಅವ್ರು ನಡೆಸ್ತಾ ಇದೆ ಎಂಬುದಾಗಿ. ಆಮೇನ್, ಹಲ್ಲೆಲೂಯ. ಎಫೆಸ ಪಟ್ಟಣದ ಕಾಲ ಅಥವಾ ಎಫೆಸ ಸಭೆಯ ಕಾಲ, ಸಭೆಯ ಕಾಲಗಳು ಎಂಬುದಾಗಿ ವಿಭಾಗ ಮಾಡಲಾಗಿದೆ. ಆ ಸಭೆಯ ಕಾಲಗಳಲ್ಲಿ ಮೊದಲನೆಯ ಸಭೆಯಾದಂತ ಎಫೆಸ ಸಭೆಯ ಕಾಲ ಸುಮಾರು 32 ಕ್ರಿಸ್ತ ಶಕ 32ನೇ ಇಸ್ವಿಯಿಂದ ಅದು 100ನೇ ಇಸ್ವಿಯವರೆಗೂ ಎಫೆಸ ಸಭೆಯ ಕಾಲ ಎಂಬುದಾಗಿ ನಾವು ಸಭಾ ಹಿರಿಯರು, ಅಂದ್ರೆ ಆಗಿನ ಕಾಲದ ಪ್ರಾರಂಭದ ಕ್ರೈಸ್ತರ ಬಗ್ಗೆ ಚರ್ಚೆ ಮಾಡಿ ಅಥವಾ ಅದನ್ನು ಕಲಿತು ಅದನ್ನು ಬೋಧಿಸ್ತಕ್ಕಂಥ ವಿದ್ವಾಂಸರುಗಳು ಕೆಲವು ಕಾಲಗಳನ್ನು ವಿಭಾಗ ಮಾಡಿದ್ದಾರೆ. ಅದರಲ್ಲಿ ಮೊದಲನೆಯದು ಎಫೆಸ ಸಭೆಯ ಕಾಲ. ಅದು ಕ್ರಿಸ್ತ ಶಕ 32ರಿಂದ 100ನೇ ವರ್ಷದವರೆಗೆ ಈ ಕಾಲವನ್ನು ಪ್ರತ್ಯೇಕಿಸಲಾಗಿದೆ. ಅಂದ್ರೆ ಆ ಸಭೆಯ ಕಾಲ ಅಲ್ಲಿವರೆಗೂ ಎಂಬುದಾಗಿ ವಿಭಾಗ ಮಾಡಲಾಗಿದೆ. ಆಮೇನ್. ಆದರೆ ಸಭೆಗಳು ಅಂತ ನಾವು ನೋಡುವಾಗ, ಸಭೆ ಅಂದ್ರೆ ನಾವೇನಂತ ಅರ್ಥ ಮಾಡ್ಕೊಂಡಿದ್ದೇವೆ? ನಾವು ಸೇರಿಕೊಳ್ಳುವುದೇ ಸಭೆ, ನಾವು ಕೂಡುವುದೇ ಒಂದು ಸಭೆ ಎಂಬುದಾಗಿ. ಈ ಕೂಡಿಕೊಳ್ಳತಕ್ಕಂಥ ಸ್ಥಳಗಳು ಬೇರೆ ಬೇರೆ ಆಗಿರ್ಬೋದು, ಪಟ್ಟಣಗಳು ಬೇರೆ ಬೇರೆ ಆಗಿರ್ಬೋದು. ಆದರೆ ಸಭೆ ಅಂದ ಮೇಲೆ ಕ್ರಿಸ್ತನ ಶರೀರ ಅಥವಾ ನಾವು ಕೂಡಿಕೊಳ್ಳುವುದೇ ದೇವರ ಸಮಕ್ಷಮ ಅಥವಾ ಮಂದಿರ ಅಥವಾ ಸಭೆ ಎಂಬುದಾಗಿ ಕರೆಯಲ್ಪಟ್ಟಿದೆ. ಈ ಸಭೆಯ ಕಾಲ, ಪ್ರಾರಂಭ ಸಭೆಯ ಕಾಲ, ಎಫೆಸ ಸಭೆಯ ಕಾಲ ಬಂದು 32ರಿಂದ 100ನೇ ವರ್ಷದವರೆಗೆ ಅದು ಇರುತ್ತದಂತೆ. ಎರಡನೇದಾಗಿ ಸ್ಮರ್ಣ ಪಟ್ಟಣದ ಅಥವಾ ಸಭೆಯ ಕಾಲ 100ನೇ ಇಸ್ವಿಯಿಂದ ಕ್ರಿಸ್ತ ಶಕ 100ರಿಂದ ಕ್ರಿಸ್ತ ಶಕ 330ರವರೆಗೆ ಆ ಕಾಲವನ್ನು ನಿರ್ಧಾರ ಮಾಡಲಾಗಿದೆ. ಆಮೇಲೆ ಯಾವ ಸಭೆ ಕಾಲ ಇದು? ಸ್ಮರ್ಣ ಸಭೆ ಕಾಲ ಕ್ರಿಸ್ತ ಶಕ 100ರಿಂದ ಕ್ರಿಸ್ತ ಶಕ 330ನೇ ಇಸ್ವಿಯವರೆಗೂ ಎರಡನೇ ಸಭೆಯಾದಂತ ಸ್ಮರ್ಣ ಸಭೆ ಕಾಲ ಎಂಬುದಾಗಿ ನೋಡ್ತಾ ಇದ್ವಿ. ಮೂರನೇದು ಬಂದು ಪೆರ್ಗಮ. ಸ್ಮರಣ ಆಯ್ತಾ? ಓಕೆ. ಪೆರ್ಗಮ ಸಭೆಯ ಕಾಲ ಬಂದು 330ರಿಂದ ಕ್ರಿಸ್ತ ಶಕ 330ರಿಂದ 538ನೇ ವರ್ಷದವರೆಗೆ ಆ ಸಭೆಯ ಕಾಲ ಎಂಬುದಾಗಿ ನಿರ್ಧಾರ ಮಾಡಲಾಗಿದೆ. ಪೆರ್ಗಮ ಸಭೆಯ ಕಾಲ 330ರಿಂದ 538ನೇ ಕ್ರಿಸ್ತ ಶಕ 538. ನೆಕ್ಸ್ಟ್ ಥುವತೈರ ಸಭೆಯ ಕಾಲ 538ರಿಂದ 1798ನೇ ಇಸ್ವಿಯವರೆಗೆ. 538ರಿಂದ 1798ರವರೆಗೆ ಥುವತೈರ ಸಭೆಯ ಕಾಲ. ನೆಕ್ಸ್ಟ್ 5ನೇದು ಸಾರ್ದಿಸ್ ಸಭೆಯ ಕಾಲ. ಕ್ರಿಸ್ತ ಶಕ 1798ರಿಂದ ಕ್ರಿಸ್ತ ಶಕ 1833ನೇ ವರ್ಷದವರೆಗೆ. ಕ್ರಿಸ್ತ ಶಕ 1798ರಿಂದ ಕ್ರಿಸ್ತ ಶಕ 1833. ನೆಕ್ಸ್ಟ್ 7ನೇದು 6ನೇದು ಫಿಲದೆಲ್ಫಿಯಾ ಕಾಲ. ಫಿಲದೆಲ್ಫಿಯಾ ಸಭೆಯ ಕಾಲ ಬಂದು 1833ರಿಂದ 1844ನೇ ಇಸ್ವಿಯವರೆಗೆ ಇರುತ್ತದೆ. ಲವೋದಿಕೆಯ 1844ರಿಂದ ಈಗಿನ ಕಾಲ, ಅಂದ್ರೆ ಈಗ ನಾವಿರುವಂತ ಈ ಕಾಲದವರೆಗೂ ಕೂಡ ಲವೋದಿಕೆಯ ಸಭೆಯ ಕಾಲ ಎಂಬುದಾಗಿ ಹೇಳಲ್ಪಡ್ತಾ ಇದೆ. ಅಂದ್ರೆ ಈಗ ನಾವು ಯಾವ ಸಭೆಯ ಕಾಲದಲ್ಲಿದ್ದೇವೆ? ಲವೋದಿಕೆಯ ಸಭೆಯ ಕಾಲದಲ್ಲಿದ್ದೇವೆ. ಪ್ರಕಟಣೆಯಲ್ಲಿ ಈ ಒಂದು 7 ಸಭೆಗಳ ಬಗ್ಗೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ದರ್ಶನದಲ್ಲಿ ಅಪೊಸ್ತಲನಾದ ಯೋಹಾನನಿಗೆ ಈ 7 ಸಭೆಗಳಿಗೆ ನೀನು ಬರೇ ಎಂಬುದಾಗಿ ತಾನು ತೋರಿಸುವಂಥದ್ದು, ನೀನು ಕಾಣುವಂಥದ್ದನ್ನು ನೀನು ಬರೀಬೇಕೆಂಬುದಾಗಿ ಅಪ್ಪಣೆ ಕೊಡ್ತಾ ಇದ್ದಾನೆ.
ಸಭೆ ಅನ್ನುವಂಥದ್ದು ಪ್ರಕಟಣೆ ಗ್ರಂಥದಲ್ಲಿ ಅಪೊಸ್ತಲನಾದ ಯೋಹಾನನು ಎಷ್ಟು ಸಾರಿ ಬರೆದಿದ್ದಾನೆ ಗೊತ್ತಾ? 19 ಸಾರಿ ಬರೆದಿದ್ದಾನೆ ಈ 3 ಅಧ್ಯಾಯಗಳಲ್ಲಿ. 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯಗಳಲ್ಲಿ ಮತ್ತು 19ನೇ ಅಧ್ಯಾಯದಲ್ಲಿ. ಒಟ್ಟು 3 ಅಧ್ಯಾಯಗಳಲ್ಲಿ 18 ಸಾರಿ ಬರೆಯಲ್ಪಟ್ಟ ಸಭೆ ಎಂಬುದಾಗಿ, 19ನೇ ಅಧ್ಯಾಯದಲ್ಲಿ 1 ಸಾರಿ ಮಾತ್ರ ಬರೆಯಲ್ಪಟ್ಟು ಟೋಟಲ್ ಆಗಿ ಆತನು 19 ಸಾರಿ ಸಭೆ ಎಂಬುದಾಗಿ ಈ ಒಂದು ಗ್ರಂಥದಲ್ಲಿ ಬರೆದಿದ್ದಾನೆ. ಹಲ್ಲೆಲೂಯಾ. 4ನೇ ಅಧ್ಯಾಯದಲ್ಲಿ ಸಭೆ ಏನಾಗ್ತದೆ, ಹೇಗೆ ಅದು ಎಲ್ಲಿಗೆ ಹೋಗುತ್ತದೆ ಅನ್ನೋದನ್ನು ಆತನು ಬರೀತಾನೆ. ಈಗ ನಾವು ಅದರ ಮುಂದಿನ ಪಾಠಗಳಲ್ಲಿ ನಾವು ಕಲಿಯೋಣ. ಈಗ 7 ಸಭೆಗಳಿಗೆ ಇರತಕ್ಕಂಥ ಪ್ರತ್ಯೇಕತೆಗಳೇನು, ಒಂದೊಂದು ಸಭೆಯಲ್ಲಿ ಏನು ದೇವರು ಆ ಸಭೆಯ ದೂತನಿಗೆ ಬರೆ ಎಂಬುದಾಗಿ ಹೇಳ್ತಾ ಇದ್ದಾನೆ, ಅದರಲ್ಲಿರುವ ಒಳ್ಳೆಯದೇನು, ಮಿಸ್ಟೇಕ್ ಏನು ಅಥವಾ ಕೆಟ್ಟದ್ದೇನು, ಮತ್ತು ದೇವರು ಏನು ಅಂತ ಅದಕ್ಕೆ ವಾಗ್ದಾನವನ್ನು ಕೊಡ್ತಾ ಇದ್ದಾನೆ. ಈ 3 ಸಂಗತಿಗಳು ಒಂದೊಂದು ಸಭೆಗೆ ದೇವರು ಮಾತನಾಡ್ತಾರೆ. ಹಲ್ಲೆಲೂಯಾ. ಅದನ್ನು ನಾವು ಒಂದ್ಸಾರಿ 2ನೇ ಅಧ್ಯಾಯದಲ್ಲಿ ನಾವು ನೋಡ್ಬಿಡೋಣ. ನಾನು ಒಂದೊಂದು ಸಭೆ ಮಿಸ್ಟೇಕ್ ಏನು, ಅದು ಮಾಡತಕ್ಕಂಥ ಒಳ್ಳೆ ಕೆಲಸ ಏನು, ಮತ್ತು ದೇವರು ಕೊಡ್ತೇನೆ ಎಂಬುದಾಗಿರುವಂತ ವಾಗ್ದಾನ ಏನು ಎಂಬುದಾಗಿರುವುದನ್ನು ಒಂದ್ಸಾರಿ ನಾವು ನೋಡ್ಕೊಂಡ್ಬಿಡೋಣ. ಮೊದಲನೇ ಸಭೆ ಏಫೆಸ ಸಭೆಯಲ್ಲಿದ್ದಂತ ಒಳ್ಳೆಯ ಗುಣ ಏನು? 2ನೇ ವಾಕ್ಯ, ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ, ಅಪೋಸ್ತಲರಲ್ಲದಿದ್ದರು ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಇದನ್ನೆಲ್ಲ ಬಲ್ಲೆನು. ಎಫೆಸ ಸಭೆಯ ದೂತನಿಗಿರುವಂತ ಒಳ್ಳೆಯ ಲಕ್ಷಣ ಏನಂದ್ರೆ, ದುಷ್ಟ ಅಪೋಸ್ತಲರನ್ನು ಗುರುತಿಸಿ, ಅವರ ಅಪೋಸ್ತಲರಲ್ಲಿದ್ದರು ಅಪೋಸ್ತಲರು ಎಂಬುದಾಗಿ ಹೇಳಿಕೊಳ್ತಕ್ಕಂಥವರನ್ನು ಗುರುತಿಸಿ ಅಂತವ್ರನ್ನ ಏನು ಮಾಡುತ್ತಂತೆ, ಸುಳ್ಳುಗಾರರೆಂಬುದಾಗಿ ಕಂಡುಕೊಂಡಿತು. ಹಲ್ಲೆಲೂಯಾ. ಸಭೆ ಏನಾಗಿರ್ಬೇಕು ಗೊತ್ತಾ? ಸುಳ್ಳು ಬೋಧಕರನ್ನು ಕಂಡು ಹಿಡಿಯುವಂತ ಸಾಮರ್ಥ್ಯದಲ್ಲಿರಬೇಕು. ಸಭೆಯ ದೂತನಿಗೆ ಏನಂತ ಎಚ್ಚರಿಸ್ತಾ ಇದ್ದಾನೆ ದೇವರಾತ್ಮನು? ನೀನು ಸುಳ್ಳು ಅಪೋಸ್ತಲರನ್ನು ನೀನು ಕಂಡುಕೊಂಡಿದೆಯಾ, ಒಳ್ಳೆ ಕೆಲಸ, ಅದು ಒಳ್ಳೆ ಗುಣ ನಿನ್ನಲ್ಲಿ. ಹಲ್ಲೆಲೂಯಾ. ಅಂದ್ರೆ ಸಭೆ ಏನಾಗಿರ್ಬೇಕು? ಕೆಟ್ಟದ್ದನ್ನು ಗುರುತಿಸುವಂತ ಸಾಮರ್ಥ್ಯ ಉಳ್ಳದ್ದಾಗಿರಬೇಕು. ಆ ಸಭೆಯ ದೂತನ ಅಂತವನಾಗಿರ್ಬೇಕು, ಕೆಟ್ಟದ್ದನ್ನು ಗುರುತಿಸಿ ಸಭೆಯನ್ನು ಎಚ್ಚರಿಸುವಂತವನಾಗಿರ್ಬೇಕು. ಯಾಕಂದ್ರೆ ಸುಳ್ಳುಗಾರರು ಪ್ರಪಂಚ ವ್ಯಾಪ್ತಿಯಾಗಿ ಸಭೆಗಳಲ್ಲಿ ನುಸುಳಿದ್ದಾರೆ, ಅವರು ಸಭೆಗಳನ್ನು ಹಾಳು ಮಾಡ್ತಾ ಇದ್ದಾರೆ. ಇದನ್ನು ಗುರುತಿಸದೆ ಹೋದರೆ ಏನಾಗತ್ತೆ ಗೊತ್ತಾ? ಸಭೆ ನಾಶನಕ್ಕೆ ಗುರಿ ಆಗುತ್ತೆ, ಹಾಳಾಗತ್ತೆ, ಕೆಟ್ಟು ಹೋಗುತ್ತೆ, ಸುಳ್ಳು ಬೋಧನೆಯಿಂದ ತುಂಬಿ ಹೋಗ್ತದೆ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ಕೂಡ ಅನೇಕರ ಅಪೊಸ್ತಲರು ಎಂಬುದಾಗಿ ಏನಿಟ್ಕೊಂಡಿದ್ದಾರೆ, ಬಿರುದನ್ನು ಇಟ್ಟುಕೊಂಡಿರ್ತಾರೆ. ಹಾಗಂತ ಬಿರುದು ಇಟ್ಟುಕೊಂಡವರೆಲ್ಲರೂ ಅಪೊಸ್ತಲರಲ್ಲ. ಪ್ರವಾದಿ ಅಂತ ಇಟ್ಟುಕೊಂಡವರೆಲ್ಲ ಪ್ರವಾದಿಗಳಿರಲ್ಲ. ದೊಡ್ಡ ದೊಡ್ಡ ಸೇವಕರು ಅಂತ, ಪಾಸ್ಟರ್ಗಳು ಅಂತ ಇಟ್ಟುಕೊಂಡವರೆಲ್ಲ ಅದರ ತಕ್ಕಂತೆ ಇರೋದಿಲ್ಲ ಅವರು. ಹಲ್ಲೆಲೂಯಾ. ಅದಕ್ಕೆ ನಾವು ಏನು ಮಾಡ್ಬೇಕಂತೆ? ನೀನು ಸುಳ್ಳುಗಾರರನ್ನು ಕಂಡುಹಿಡಿಯುವಂತ ಬುದ್ಧಿವಂತನಾಗಿರಬೇಕು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಜೀವಿತದಲ್ಲಿ ನಾವು ಎಲ್ಲಾ ಬೋಧನೆಗಳನ್ನು ಕೂಡ ಅಂಗೀಕಾರ ಮಾಡಬಾರದು. ಯಾವುದು ಸತ್ಯವೋ ಯಾವುದು ಅಸತ್ಯವೋ, ಯಾವುದು ಸುಳ್ಳು ಯಾವುದು ನಿಜ ಅನ್ನೋ ಗುರುತಿಸುವಂತ ಸಾಮರ್ಥ್ಯವನ್ನು ನಾವು ಸಂಪಾದಿಸಬೇಕು ಆತ್ಮನ ಸಹಾಯದಿಂದ. ಹಲ್ಲೆಲೂಯಾ. ನೋಡಿ ಇಲ್ಲಿ, ಯಾಕಂದ್ರೆ ಅನೇಕರು ತಮ್ಮ ಬೋಧನೆಗಳಿಂದ ಜನರನ್ನು ಮರಳು ಮಾಡುವಂತ ಕಾಲ ಹೆಚ್ಚಾಗಿದೆ ಇವಾಗ. ಅಧಿಕವಾಗಿ ಇವತ್ತು ಬೋಧನೆಗಳು ಸುಳ್ಳಾದದ್ದೇ ಹೊರಗಡೆ ಬರ್ತಾ ಇರ್ತದೆ. ಅದಕ್ಕೆ ಎಲ್ಲದಕ್ಕೂ ಕಾಂಟ್ರವರ್ಸಿಗಳು. ಇವಾಗ ಏನೇ ಪ್ರಸಂಗ ಮಾಡಿದ್ರೆ ಅದನ್ನ ಇನ್ನೊಬ್ಬ ಏನ್ ಮಾಡ್ತಾನೆ, ಇನ್ನೊಂದು ವಿಡಿಯೋ ಮಾಡ್ತಾನೆ ಅದರ ವಿರುದ್ಧ. ಹಲ್ಲೆಲೂಯಾ. ಅಂದ್ರೆ ಸುಳ್ಳು ಸತ್ಯ ಯಾವುದು ಅಂತ ಅರ್ಥ ಆಗದಂತೆ ಜನರನ್ನ ಗಲಿಬಿಲಿ ಮಾಡ್ತಾ ಇದೆ ಸಭೆಯಲ್ಲಿ. ಇವತ್ತು ಸುಳ್ಳುಗಾರನ ಏನ್ ಮಾಡ್ತಾ ಇದ್ದಾನೆ? ಗಲಿಬಿಲಿ ಮಾಡ್ತಾ ಇದ್ದಾನೆ ನಮ್ಮನ್ನು.
ಅದಕ್ಕೆ ಎಫೆಸ ಪಟ್ಟಣಕ್ಕಿದ್ದಂತ ಒಂದು ಒಳ್ಳೆ ಸ್ವಭಾವ ಏನಪ್ಪಾ ಅಂದ್ರೆ, ಆ ಸಭೆ ಅಪೋಸ್ತಲರು ಅಲ್ವಾ ಹೌದಾ ಅನ್ನುವಂಥದ್ದನ್ನು ಕಂಡಿಡಿದಿದೆ ಅಂತೆ. ದುಷ್ಟ ಅಪೋಸ್ತಲರನ್ನು ಕಂಡಿಡಿದು ಇವರು ಸುಳ್ಳುಗಾರರು ಎಂಬುದಾಗಿ ಅವರನ್ನು ಹೊಡೆದೋಡಿಸಿದೆ ಅಂತೆ. ಇದು ಅವರಲ್ಲಿರುವಂತ ಒಳ್ಳೆ ಲಕ್ಷಣ, ಇದು ಆ ಸಭೆಯ ದೂತನಲ್ಲಿರುವಂತ ಒಳ್ಳೆ ಲಕ್ಷಣ. ಅದಕ್ಕೆ ದೇವರು ಅಂತದ ವಿಷಯದಲ್ಲಿ ಅವರನ್ನು ಹೊಗಳ್ತಾ ಇದ್ದಾನೆ. ದೇವರ ಮಕ್ಕಳು, ಇದು ನಮಗೊಂದು ಪಾಠ ಏನು ಗೊತ್ತಾ? ನಾವು ಸುಳ್ಳನ್ನು ಕಂಡಿಡಿಯುವಂತ, ಅದಕ್ಕೆ ಸತ್ಯವೇದದಲ್ಲಿ ಒಂದು ವರ ಇದೆ, ಏನು? ಸತ್ಯಾಸತ್ಯತೆಯನ್ನು ವಿವೇಚಿಸುವ ವರ ಇದೆ. ಆ ವರದಲ್ಲಿ ನಾವು ಪ್ರವೀಣರಾಗಬೇಕು, ಆ ವರದ ಮೂಲಕ ನಡೆಸಲ್ಪಡಬೇಕು. ಎಲ್ಲರನ್ನು ಸತ್ಯವಂತರೆಂಬುದಾಗಿ ಒಪ್ಕೋಬಾರ್ದಮ್ಮ. ನಮ್ಮ ಮನೆಯ ಬಂದವರೆಲ್ಲ ಸತ್ಯವನ್ನೇ ಮಾತಾಡ್ತಾರೆ, ಸತ್ಯವನ್ನೇ ಅನುಸರಿಸ್ತಾರೆ ಅಂತ ನಾವು ನಂಬಲಿಕ್ಕೆ ಹೋಗಬಾರ್ದು. ಕಾರಣ ಅವರ ಫಲಗಳನ್ನು ನಾವು ನೋಡ್ಬೇಕು. ಮರ ಎಂತದ್ದು ಅಂತ ಕಂಡುಹಿಡಿಬೇಕಾದ್ರೆ ಏನ್ ನೋಡ್ಬೇಕು? ಅದ್ರ ಫಲ ನೋಡಿದ್ರೆ ಗೊತ್ತಾಗುತ್ತೆ ಅದು ಒಳ್ಳೆ ಮರನ ಹುಲ್ಕು ಮರನ ಅಂತ. ಅದೇ ರೀತಿ ಬೋಧನೆ ಮಾಡೋರೆಲ್ಲರೂ ಏನೇನೋ ಬೋಧನೆ ಮಾಡ್ಬೋದು, ಅದನ್ನ ಕೇಳಿಸ್ಕೊಂಡು ಒಬ್ಬ ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ತುಂಬಾ ಜ್ಞಾನಯುಕ್ತ ಮಾತಾಡ್ತಾನೆ, ತುಂಬಾ ಮರ್ಮಗಳೇನು ಹೇಳ್ತಾರೆ ಅಂತ. ಅದ್ರ ಫಲ ನೋಡಬೇಕು. ಅದರ ಫಲ ನೋಡುವಾಗ ನಮಗೆ ಅರ್ಥ ಆಗತ್ತೆ. ಅಂತ ಸುಳ್ಳುಗಾರರನ್ನು ನಾವು ಅಂಗೀಕಾರ ಮಾಡಿಕೊಳ್ಳಬಾರದು. ಎಚ್ಚರವಾಗಿರ್ಬೇಕು ನಾವು ಉಪದೇಶದ ವಿಷಯದಲ್ಲಿ. ಆಮೇನ್. ನೆಕ್ಸ್ಟ್, ಆ ಸಭೆ ವಿಚಾರದಲ್ಲಿ ದೇವರು ಒಂದು ತಪ್ಪನ್ನು ಹೇಳ್ತಾ ಇದ್ದಾನೆ. ಏನು ಕಂಡುಹಿಡಿದಿದ್ದಾನೆ ದೇವರು ಅದರ ತಪ್ಪು ಅಂತಂದ್ರೆ, ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಎಫೆಸ ಸಭೆಯಲ್ಲಿರುವಂತ ಮಿಸ್ಟೇಕ್ ಏನು? ಆದಿ ಪ್ರೀತಿ ಇಲ್ಲ, ಪ್ರಾರಂಭ ಪ್ರೀತಿ ಇಲ್ಲ, ಮೊದಲಿದ್ದಂತ ಪ್ರೀತಿ ಇಲ್ವಂತೆ. ನೋಡಿ, ಅಪೊಸ್ತಲರು ಯಾರು ಅಲ್ವಾ ಹೌದಾ ಅಂತ ಕಂಡುಹಿಡಿಯುವಂತ ಎಲ್ಲಾ ಲಕ್ಷಣಗಳು ಅದರಲ್ಲಿದೆ. ಆದರೆ ಇನ್ನೊಂದು ತಪ್ಪೇನಿದೆ ಅವರಲ್ಲಿ? ಮೊದಲಿದ್ದಂತ ಪ್ರೀತಿ ಈಗಿಲ್ಲ ಯೇಸು ಸ್ವಾಮಿ ಮೇಲೆ. ಇದು ಮಿಸ್ಟೇಕ್, ಇದು ತಪ್ಪು ಅವರ ಮೇಲೆ. ಕರ್ತನೆ ಹೇಳ್ತಾ ಇದ್ದಾನೆ, ನಿನ್ನ ಮೇಲೆ ನಾನು ಒಂದು ತಪ್ಪು ಹೊರಿಸ್ತಾ ಇದ್ದೇನೆ, ನಿನಗೆ ಮೊದಲಿದ್ದಂತ ಪ್ರೀತಿ ಈಗ ಇಲ್ಲ. ಈಗ ನಮಗೇನಿದೆ? ಆರಂಭದ ಪ್ರೀತಿ, ಪ್ರಾರಂಭದ ಪ್ರೀತಿ, ನಂಬಿಕೊಂಡಂತ ದಿನಗಳಿದ್ದಂತ ಆಸಕ್ತಿ, ಈಗಲೂ ಅದೇ ಮುಂದುವರಿಸಿಕೊಂಡು ಬಂದಿದ್ದೀವಾ? ಈಗಲೂ ಅದೇ ಆಸಕ್ತಿ ಇದೆಯಾ? ಅದೇ ಪ್ರೀತಿ ಇದೆಯಾ? ಸಭೆ ಮೇಲೆ, ಸೇವೆ ಮೇಲೆ, ಭಕ್ತಿ ಮೇಲೆ, ಕ್ರಿಸ್ತನ ಮೇಲೆ ಹೇಗಿದೆ ನಮ್ಮ ಮನಸ್ಥಿತಿ? ಹಲ್ಲೆಲೂಯಾ. ಯಾಕ ಪ್ರಾರಂಭ ಸಭೆನೇ ಅಲ್ವಾ ಇದು? ಪ್ರಾರಂಭ ಸಭೆಗಳಲ್ಲಿ ಏನಾಗಿದೆ ಗೊತ್ತಾ? ಆಗಲೇ ಪ್ರೀತಿ ಕಡಿಮೆ ಆಗ್ಬಿಟ್ಟೈತೆ. ಹಾಗಾದ್ರೆ ಈಗಿರುವಂತಹ ನಮ್ಮ ಜನರೇಷನ್ ಅಲ್ಲಿ ಹೆಂಗಿರ್ಬೇಕು ಸಭೆಗಳು? ಇವಾಗ ಪ್ರೀತಿ ಇರ್ತದ? ಇದೆಯಾ ಪ್ರೀತಿ? ನಮ್ಮಲ್ಲಿ ಇದೆಯಾ ಪ್ರೀತಿ? ಓ, ಯೇಸು ಸ್ವಾಮಿ ಮೇಲೆ ಎಷ್ಟು ಪ್ರೀತಿ ಇದೆ ನಮಗೆ! ಏನೋ ಇದೆ, ಸಾಕಾಗುವಷ್ಟಿದೆಯಾ? ಸ್ವಲ್ಪ ಇರ್ತದೆ ಅನ್ನುವಂತ ಮಟ್ಟದಲ್ಲಿ ನಾವು ಪ್ರೀತಿಯನ್ನು ದೇವರು ತೋರಿಸಿದರೆ ನಾವು ಅಂಗೀಕಾರ ಆಗಲ್ಲ ದೇವರಿಗೆ. ಆಮೇನ್. ಯೇಸು ಸ್ವಾಮಿ ವಾಕ್ಯದಲ್ಲಿ ಏನಂತ ಬರೆಯಲ್ಪಟ್ಟಿದೆ? ನೀವು ನನಗಿಂತಲೂ ಹೆಚ್ಚಾಗಿ ನಿನ್ನ ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಮಡದಿಯನ್ನಾಗಲಿ, ಮಕ್ಕಳನ್ನಾಗಲಿ, ಯಾವುದೇ ಆಗಲಿ ನನಗಿಂತ ಹೆಚ್ಚಾಗಿ ಅದರ ಮೇಲೆ ಮಮತೆ ಇಟ್ಟಿದ್ದರೆ ನೀನು ನನಗೆ ಯೋಗ್ಯನಲ್ಲ, ನನ್ನ ಅನುಯಾಯಿ, ನನ್ನ ಶಿಷ್ಯನಾಗುವುದಿಲ್ಲ ನೀನು. ಹಲ್ಲೆಲೂಯಾ. ಪ್ರೀತಿ ಕರ್ತನಿಗೆ ಸ್ವಂತ ಆಗಿರ್ಬೇಕಂತೆ. ಮೊದಲ ಪ್ರೀತಿ, ಆರಂಭದ ಪ್ರೀತಿ ಹೇಗಿತ್ತು ಅದು ಇನ್ನು ಬೆಳೆಯಬೇಕು ಹೊರತು ಕಡಿಮೆ ಆಗಬಾರದು. ಯಾಕಂದ್ರೆ ಪ್ರೀತಿ ತಣ್ಣಗಾಗುವ ಕಾಲದಲ್ಲಿದ್ದೇವೆ ನಾವು. ಈಗ ಪ್ರೀತಿ ದಮೆ ಯಾವುದೂ ಇಲ್ಲ ಮನುಷ್ಯರಲ್ಲಿ. ಎಲ್ಲವೂ ಸ್ವಾರ್ಥ, ಎಲ್ಲವೂ ಎಕ್ಸ್ಪೆಕ್ಟೇಷನ್, ಏನಾದ್ರೂ ಸಿಗುತ್ತೋ ಅನ್ನುವಂತ ಪ್ರೀತಿನೇ ಹೆಚ್ಚಾಗಿದೆ ಈಗ. ಹಲ್ಲೆಲೂಯಾ. ಅದಕ್ಕೆ ಕರ್ತನು ಎಚ್ಚರಿಸ್ತಾ ಇದ್ದೇನೆ, ಮೊದಲಿದ್ದ ಪ್ರೀತಿ ನಿನಗಿದೆಯಾ? ಆ ಪ್ರೀತಿ ನಿನ್ನಲ್ಲಿದ್ದರೆ ನಿನ್ನಲ್ಲಿ ಆ ಫಲ ಎಲ್ಲಿ? ಆ ಸ್ವಭಾವ ಎಲ್ಲಿ? ನೀನು ಬಿದ್ದು ಹೋಗಿದೆಯಾ ಆ ಪ್ರೀತಿ ವಿಷಯದಲ್ಲಿ? ಹಲ್ಲೆಲೂಯಾ. ಎಚ್ಚರಿಕೆ ಇವತ್ತು ನಮಗೆ. ನೀನು ಎಲ್ಲೋ ಬಿದ್ದು ಹೋಗಿದೆಯಾ ಪ್ರೀತಿ ವಿಷಯದಲ್ಲಿ. ಆ ಪ್ರೀತಿಯನ್ನು ಮತ್ತೆ ನೀನೇನು ಮಾಡು? ಮತ್ತೆ ನೆನಪು ತಂದುಕೊಂಡು ಮತ್ತೆ ಆ ಪ್ರೀತಿಗೆ ನೀನು ಹಿಂದಿರುಗು. ಮೊದಲಿದ್ದ ಪ್ರೀತಿ ಸ್ವಾರ್ಥವಿಲ್ಲದ ಪ್ರೀತಿ ಆಗಿತ್ತು. ಯಾವ ವಿಧದಲ್ಲೂ ಕೂಡ ಕರ್ತನಿಗೆ ನೋವು ಕೊಡದೇ ಇರೋ ಪ್ರೀತಿ ಆಗಿತ್ತು. ಯಾವ ವಿಷಯದಲ್ಲೂ ಒತ್ತಾಯ ಮಾಡುವಂತ ವಿಷಯ ನಮ್ಮಲ್ಲಿ ಇರ್ಲಿಲ್ಲ ಆ ಪ್ರೀತಿಯಲ್ಲಿ.
ಎಲ್ಲವೂ ಕೂಡ ತಾನೇನು ಮಾಡಿದರೂ ನಿಜ ಸತ್ಯ ಅಂತ ನಂಬಿದ ಪ್ರೀತಿ. ಆಮೆನ್. ಹಲ್ಲೆಲೂಯ. ಸಭೆ ಮೇಲೆ ಅಷ್ಟು ಆಸಕ್ತಿ, ಅಷ್ಟು ಪ್ರೀತಿ ಇತ್ತು. ಆದರೆ ಬರ್ತಾ ಬರ್ತಾ ದಿನಗಳು, ವರ್ಷಗಳು ಕಳೀತಾ ಏನಾಯ್ತಂತೆ? ಪ್ರೀತಿ ತಣ್ಣಗಾಗ್ಬಿಟ್ಟೈತಂತೆ. ಈಗ ಎಷ್ಟು ಪ್ರೀತಿ ಇದೆ ಅಂದ್ರೆ, ಭಾನುವಾರ ಒಂದು ದಿನ ಮಾತ್ರವೇ ಪ್ರೀತಿ ಅನ್ನೋದು ಕಾಣಿಸ್ತದೆ. ಮಿಕ್ಕಾದ ದಿನಗಳಲ್ಲಿ ಏನಾಗ್ತಾ ಇದೆ? ಅದು ಮುಚ್ಚಿ ಹೋಗ್ತಾ ಇದೆ. ಹೌದಾ? ಎಷ್ಟು ಮುಚ್ಚಿ ಹೋಗ್ತಾ ಇದಾರೆ? ಕೆಲಸಕ್ಕೆ ಹೋದ ಮೇಲೆ ಇನ್ನು ಯೇಸು ಅನ್ನೋದು ವ್ಯಕ್ತಿನೇ ಗೊತ್ತಿರಲ್ಲ ನಮಗೆ. ಹೌದಾ? ಏನಾದ್ರೂ ಒಂದು ವಿಷಯದಲ್ಲಿ ನಿಮಗ್ನರಾಗ್ಬಿಟ್ರೆ ನೀನು ಕ್ರೈಸ್ತನ ಅನ್ನೋದೇ ಹೊರಟೋಗಿರ್ತೀಯ. ಅವಾಗ ಎಲ್ಲಾದ್ರೂ ಜಗಳ ಮಾಡಿದ್ರೆ ನೀನು ಸಭೆಗೆ ಸೇರಿದವನು ಅನ್ನೋದು ಕೂಡ ಮರ್ತೋಗ್ಬಿಡ್ತೀಯ. ಅಂದ್ರೆ ಎಲ್ಲವನ್ನೂ ಮರೆತು ಬೇರೆ ವಿಷಯದಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬಿಡ್ತೀಯ. ಪ್ರೀತಿ ಇರೋ ಕಡೆ ಏನಿರ್ತದೆ? ದೇವರ ಮೇಲೆ ಭಯ ಭಕ್ತಿ ಇರ್ತದೆ. ಆತನಿಗೆ ಏನು ಇಷ್ಟವೋ ಅದೇ ಮಾಡ್ಬೇಕನ್ನೋ ಒಂದು ಆಲೋಚನೆ ನಮ್ಮಲ್ಲಿ ಇರ್ತದೆ. ನಮ್ಮ ಹೃದಯ ಯಾವಾಗಲೂ ಆತನಿಗೋಸ್ಕರ ತವಕಿಸ್ತಾ ಇರುತ್ತದೆ. ಆತನ ಕೆಲಸದ ವಿಷಯದಲ್ಲಿ ನೆನೆಸ್ತಾ ಇರುತ್ತದೆ. ಆ ವಾಕ್ಯದ ವಿಷಯದಲ್ಲಿ ಮೆಲುಕು ಹಾಕ್ತಾ ಇರುತ್ತದೆ. ಅದೇ ಪ್ರೀತಿ ಇಲ್ಲದೆ ಇದ್ದಾಗ ಜ್ಞಾಪಕ ಬರೋದು ಯಾವಾಗ? ಭಾನುವಾರ. ಇವತ್ತು ಭಾನುವಾರನ ಅನ್ನೋರು ಇದ್ದಾರೆ. ಏನ್ ಇಷ್ಟು ಬೇಗ ಶನಿವಾರ ಆಗೋಯ್ತಾ? ಸೋಮವಾರ ಶನಿವಾರ ಕಳೆದೋಯ್ತಾ? ಭಾನುವಾರ ಒಂದು ಬಿಟ್ಟಿದ್ದ ಜ್ಞಾಪಕನೇ ಇಲ್ವಲ್ಲ. ಅಂದ್ರೆ ಎಷ್ಟು ಲೋಕದಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿದ್ದೀರಾ, ಎಷ್ಟು ಕೆಲಸದ ವಿಷಯದಲ್ಲಿ ನೀವು ಒಳಗಡೆ ಹೋಗ್ಬಿಟ್ಟಿರ್ತಾರಂದ್ರೆ ನೀನು ಕ್ರೈಸ್ತನ ಅನ್ನೋದು ಮರ್ತೋಗಿರ್ತೀಯ. ನೀನ್ ನಂಬಿರೋದು ಯೇಸುವನ್ನೇ ಅನ್ನೋದು ಮರ್ತೋಗ್ಬಿಟ್ಟಿದೀಯ. ಭಾನುವಾರ ಒಂದಿನ ಇದೆ ಅನ್ನೋದು ಕೂಡ ಮರ್ತೋಗಿರ್ತೀಯ. ಅದಕ್ಕೆ ಆರಂಭದ ಪ್ರೀತಿ ಇಲ್ಲದೆ ಹೋದರೆ ಕರ್ತನಿಗೆ ನೀನು ಯೋಗ್ಯನಾಗಿರೋಕ್ಕೆ ಸಾಧ್ಯವಾಗುವುದಿಲ್ಲ. ಹಲ್ಲೆಲೂಯ. ನೀನ್ ಎಲ್ಲದಕ್ಕಿಂತ ಕರ್ತನನ್ನೇ ಹೆಚ್ಚಾಗಿ ಪ್ರೀತಿಸಬೇಕು. ಆತನಿಗಿಂತ ಹೆಚ್ಚಾಗಿ ನಿನ್ನ ಜೀವನದಲ್ಲಿ ಯಾವುದು ಇರಬಾರದಂತ. ಎಫೆಸ ಪಟ್ಟಣದಲ್ಲಿದ್ದಂತ ನ್ಯೂನ್ಯತೆ ಏನಪ್ಪಾ? ಪ್ರೀತಿ ತಣ್ಣಗಾಗ್ಬಿಟ್ಟಿದೆ ಅಂತ. ಬೋಧನೆ ಚೆನ್ನಾಗಿದೆ, ಉಪದೇಶ ಚೆನ್ನಾಗಿದೆ, ಅಪೋಸ್ತಲರ ಯಾರ ಅಪೋಸ್ತಲ ಅಂತ ಹೇಳ್ಕೊಂಡ್ ಬಂದ್ರೆ ಅವ್ನ ಪರಿಚಯ ಮಾಡಿ ಅವ್ನು ಒಳ್ಳೆಯವನ ಕೆಟ್ಟವನಂತ ನಿರ್ಧಾರ ಮಾಡಿ ಅವ್ರು ಹೊರಗಡೆ ಅಟ್ಟುತ್ತಾ ಇದ್ದಾರೆ. ನೀನ್ ಬರಬೇಡ ನಮ್ಮ ಸಭೆಗೆ, ನೀನ್ ಸುಳ್ಳುಗಾರ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಪ್ರೀತಿ ವಿಷಯದಲ್ಲಿ ನೋಡಿದ್ರೆ ಕಮ್ಮಿ ಆಗ್ಬಿಟ್ಟಿದೆ. ಮೊದಲಿದ್ದ ಆಸಕ್ತಿ ಈಗಿಲ್ಲ. ಮೊದಲಿದ್ದಂತ ನಂಬಿಕೆ ಇವಾಗ ಕಾಣ್ತಾ ಇಲ್ಲ. ಮೊದಲಿದ್ದಂತ ಸೇವೆ ಮಾಡುವಂತ ಸ್ವಭಾವ, ಹೋಗ್ಬೇಕನ್ನುವಂತ ಆ ಒಂದು ಕುತೂಹಲ ಈಗ ಕಡಿಮೆ ಆಗ್ಬಿಟ್ಟಿದೆ. ಎಲ್ಲಾ ವಿಚಾರದಲ್ಲೂ ಕೂಡ ಕಮ್ಮಿ 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 ಕಮ್ಮಿ. ಹಲ್ಲೆಲೂಯ. ಪ್ರಾರಂಭದಲ್ಲಿ ಕರ್ತನ ಹೆಸರು ಹೇಳಿದ್ರೆ ಸಾಕು, ಸ್ತೋತ್ರ ಹಲ್ಲೆಲೂಯ ಅಂತ ಕೂಗ್ತಾ ಇದ್ದಂಥವ್ರು ಈಗ ಹಲ್ಲೆಲೂಯ ಅಂತ ಹೇಳ್ರಿ ಅಂತ ಹೇಳಬೇಕಾದ ಪರಿಸ್ಥಿತಿಗೆ ಸಭೆಗಳು ಬಂದುಬಿಟ್ಟಿವೆ. ಹೌದಲ್ವಾ? ನಿನಗೆ ಇಷ್ಟ ಇದ್ರೆ, ತುಂಬಾ ಇಷ್ಟವಾದವರಿದ್ರೆ ಏನ್ ಮಾಡ್ತೀಯ? ಅವ್ರ ಬಗ್ಗೆ ಮಾತಾಡುವಾಗ ನಿನ್ನ ಶರೀರ ಏನೋ ಪುಲಕಿತ, ಏನೋ ಕುತೂಹಲ, ಏನೋ ಮಾತಾಡ್ಬೇಕು, ಹೇಳ್ಬೇಕು ಅವ್ರ ಬಗ್ಗೆ ಅಂತ ಅನಿಸ್ತಾ ಇರ್ತದೆ. ಅದಲ್ವಾ? ಅವ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಇಟ್ಕೊಳ್ರಿ, ಹೆಂಗಿರ್ತೀರಾ? ನಮ್ಮ ಮುಖನೇ ಬೇರೆ ತರ ಇರ್ತದೆ, ನಮ್ಮ ಆಲೋಚನೆಗಳೇ ಬೇರೆ ಕಡೆ ಹೋಗ್ಬಿಟ್ಟಿರ್ತದೆ. ಹೌದಲ್ವಾ? ಏನಾದ್ರೂ ಮಾತಾಡಿದ್ರೆ ಮಾತಾಡೋಣ, ಇರ್ಲಿ ಮಾತಾಡಿ, ನೀವು ಮಾತಾಡಿ. ಹಲ್ಲೆಲೂಯ. ಅದೇ ಆರಂಭದ ಪ್ರೀತಿ ಇದ್ರೆ ನಾನು ಮಾತಾಡ್ತೀನಿ, ನನಗೊಂದು ಚಾನ್ಸ್ ಕೊಡಿ, ನನಗೊಂದು ಅವಕಾಶ ಕೊಡಿ. ಏನಾದ್ರೂ ಒಂದು ಒಳ್ಳೆ ವಿಷಯ ಹೇಳಿದ್ರೆ ಸ್ತೋತ್ರ ಹಲ್ಲೆಲೂಯ ಅಂತ ಕೂಗಾಡ್ತೀರಾ. ಆಮೇಲೆ ಹಲ್ಲೆಲೂಯ. ಅದೇ ಈಗ ಏನಾಗಿದೆ? ಸ್ವಲ್ಪ ಸೌಂಡ್ ಕಮ್ಮಿ ಮಾಡುತ್ತೆ, ಸೌಂಡ್ ಕಮ್ಮಿ ಮಾಡಿ. ಏನ್ ಮಾತಾಡ್ತೀವಿ? ಹಲ್ಲೆಲೂಯ. ಅಂದರೆ ಆರಂಭದ ಪ್ರೀತಿಗಿರುವಂತ ಶಕ್ತಿ, ಸಾಮರ್ಥ್ಯನೇ ಬೇರೆ. ಆಮೇನ್. ಈಗ ತಣ್ಣಗಾದ ಮೇಲೆ ಹೆಂಗಿರ್ತದೆ? ತಣ್ಣಗಾದ ಮೇಲೆ ಹೆಂಗಿರ್ತದೆ? ಎಷ್ಟೇ ಪುಷ್ ಮಾಡಿದ್ರು ಕೂಡ ಹೋಗಲ್ಲ, ಇದು ಎಷ್ಟೋ ತಳ್ಳಿದ್ರು ಕೂಡ ಹೋಗಲ್ಲ. ಆಮೇನ್. ಯಾಕಂದ್ರೆ ಪ್ರೀತಿ ತಣ್ಣಗಾಗ್ಬಿಟ್ಟಿದೆ. ಅದಕ್ಕೆ ಎಚ್ಚರಿಕೆ ಏನು ಗೊತ್ತಾ ಸಭೆಗೆ? ಆದದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೋ, ದೇವರ ಕಡೆಗೆ ತಿರುಗಿಕೋ, ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು,
ನೀನು ದೇವರ ಕಡೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ನೋಡಿ, ಅಂತ ಗಂಭೀರವಾದ ಎಚ್ಚರಿಕೆ ಕೊಡ್ತಾ ಇದ್ದಾನೆ ದೇವರು. ಹಲ್ಲೆಲೂಯಾ. ನಿನಗೆ ಮೊದಲು ಪ್ರೀತಿ ಇಲ್ಲ, ಮೊದಲನೇ ಪ್ರೀತಿ ಇಲ್ಲ, ಆರಂಭ ಪ್ರೀತಿ ಇಲ್ಲ ಅಂತಂದ್ರೆ ನಿನ್ನನ್ನೇನ್ ಮಾಡ್ತಾರಂತೆ ಸಭೆ? ನಿನ್ನನ್ನೇನ್ ಮಾಡ್ತೀನಿ ಅಂತ ಗೊತ್ತಾ? ನಿನ್ನ ದೀಪ ಸ್ತಂಭವನ್ನು ತೆಗೆದು ಬಿಡ್ತೀನಿ. ಆಮೆನ್. ಓದ್ರಿ ಇನ್ನೊಂದ್ಸಾರಿ ಮಾತು. ನೀನು ತಿರುಗಿಕೊಳ್ಳದೆ ಹೋದರೆ ನಿನ್ನ ದೀಪ ಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಹಲ್ಲೆಲೂಯಾ. ದೇವರ ಮಕ್ಕಳೇ, ಕದಿಲಿಸಲ್ಪಡಬಾರ್ದು ನಾವು. ಸಭೆ ಅಂದ್ರೆ ಹೆಂಗಿರ್ಬೇಕು? ಕರ್ತನಿಗೆ ಸ್ಥಿರವಾದಂತ ಸ್ತಂಭ ಆಗಿರ್ಬೇಕು. ಆಮೇಲೆ ಆ ಸ್ಥಿರವಾಗಿರ್ಬೇಕಾದಂತ ಸ್ತಂಭ, ಸತ್ಯಕ್ಕೆ ಸಾಕ್ಷಿ ಆಗಿರ್ಬೇಕಂತ ಸ್ತಂಭ ಕದಿಲಿಸಲ್ಪಟ್ರೆ ಅಂದ್ರೆ ಬಿದ್ದು ಹೋಗುತ್ತೆ. ನೆಲೆಗೊಳ್ಳಕ್ಕಾಗಲ್ಲ ಅದು. ಅಂದ್ರೆ ಅದು ಬಾಬೇಲ್ ಗೋಪುರ ಯಾವ ರೀತಿ ಬಿದ್ದೋಯ್ತೋ ಆ ರೀತಿ ಅದು ಬಿದ್ದು ಹೋಗುವಂತದ್ದಾಗಿರ್ತದೆ. ಅದಕ್ಕಾಗಿ ದೀಪಸ್ತಂಭ ಅಂದ್ರೆ ಏನು? ದೀಪಸ್ತಂಭ ಅಂದ್ರೆ ಸಭೆ. ಆಮೇನ್. ನಿನ್ನ ಸಭೆಯನ್ನು ನಾನೇನ್ ಮಾಡ್ತೀನಿ? ತೆಗೆದಾಕ್ಬಿಡ್ತೀನಿ, ಅದರ ಸ್ಥಳದಿಂದ ತೆಗೆದಾಕ್ಬಿಡ್ತೀನಿ, ಬೇರೆ ಸಮೇತ ನಾನು ಕಿತ್ತು ಬಿಡ್ತೀನಿ ಅಂತ ಕರ್ತನು ಎಫೆಸ ಸಭೆಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇನ್ನೊಂದು ಒಳ್ಳೇದುಂಟು. ಎರಡನೇ ಒಳ್ಳೇದೇನ್ ಗೊತ್ತಾ? ಅದೇನೆಂದರೆ, ನಾನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತಿ. ಆಮೇನ್. ಒಂದು ಸುಳ್ಳು ಅಪೊಸ್ತಲರನ್ನು ಕಂಡುಕೊಂಡಿದೆ. ಎರಡನೇದಾಗಿ ನಿಕೋಲಾಯಿತರ ಆ ಬೋಧನೆಯನ್ನು ಕೂಡ ಅದು ಸ್ವೀಕರಿಸ್ತಾ ಇಲ್ಲ. ಆ ಬೋಧನೆ ಕೂಡ ತಿರಸ್ಕರಿಸ್ತಾ, ಅವರನ್ನು ನೀನೇನ್ ಮಾಡ್ತಿ? ದ್ವೇಷಿಸ್ತಾ ಇದೀಯಾ. ನಿಕೋಲಾಯಿತರನ್ನು ನೀನೇನ್ ಮಾಡ್ತಾ ಇದೀಯಾ? ಅವರ ಕೃತ್ಯಗಳನ್ನು ನೀನು ದ್ವೇಷಿಸುತ್ತಿ. ಆರಂಭದಲ್ಲಿ ಸುಳ್ಳು ಅಪೊಸ್ತಲರ ಆರಂಭ ಆದರು. ಆಮೇಲೆ ನಿಕೋಲಾಯಿತರ ಬೋಧನೆ ಒಂದು ಪ್ರಾರಂಭ ಆಯಿತು. ಈ ನಿಕೋಲಾಯಿತ ಅನ್ನೋ ಒಬ್ಬ ವ್ಯಕ್ತಿ ಯಾರು ಗೊತ್ತಾ? ಇವನು ಆ 7 ಜನರಲ್ಲಿ ಒಬ್ಬನು. ಯಾವ 7 ಜನರಲ್ಲಿ? ಅಪೊಸ್ತಲ ಕಾರ್ಯಗಳು 6ನೇ ಅಧ್ಯಾಯದಲ್ಲಿ ಬರ್ತಾನಲ್ಲ. ಸಭೆಯ ಎಲ್ಲಾ ಜನರಿಗೂ ಊಟ ವ್ಯವಸ್ಥೆ ಮಾಡುವುದು, ಅದನ್ನು ನೋಡ್ಕೊಳ್ತಕ್ಕಂಥ ಪರಿಚಾರಕರು. ಅದರಲ್ಲಿ ಸ್ಟೇಫನ್ ಕೂಡ ಒಬ್ಬ. ಅವರಲ್ಲಿ ಈ ನಿಕೋಲಾಯಿತನು ಕೂಡ ಒಬ್ಬನಾಗಿದ್ದ. ಆಮೇಲೆ ನೀವು ಓದ್ಕೊಳ್ಳಿ ಅದನ್ನು. ಈ ನಿಕೋಲಾಯಿತನ ಬೋಧನೆ ಏನು? ಇವನು ಯಹೂದಿ ಮತಕ್ಕೆ ಮತಾವಲಂಬನೆಯಾಗಿ ಆನಂತರ ಕ್ರೈಸ್ತತ್ವಕ್ಕೆ ಬಂದಂತ ವ್ಯಕ್ತಿ. ಇವನೊಬ್ಬ ಮೊದಲು ಅನ್ಯನು, ಆಮೇಲೆ ಯಹೂದ್ಯ ಮತವನ್ನು ಸ್ವೀಕರಿಸಿದ, ಆನಂತರ ಕ್ರಿಶ್ಚಿಯಾನಿಟಿ ಬಂದ ಮೇಲೆ ಈ ಕಡೆ ಬಂದ, ಕ್ರೈಸ್ತತ್ವವನ್ನು ಸ್ವೀಕರಿಸಿದ, ಆಮೇಲೆ ಕ್ರೈಸ್ತನಾಗಿದ್ದ. ಆಮೇಲೆ ಆತನು ಬರ್ತಾ ಏನಾದ? ಸಭೆಯಲ್ಲಿ ಕೆಲವು ದುರ್ಬೋಧನೆಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸಿ ಅವನದೇ ಒಂದು ಗುಂಪನ್ನು ಕಟ್ಟಿಕೊಂಡು ಕೆಲವು ಕೃತ್ಯಗಳನ್ನು, ಅಂದ್ರೆ ನೀವು ಸುನ್ನತಿ ಮಾಡಿಸ್ಕೊಳ್ಬೇಕು, ಯಹೂದ್ಯ ಮತಾಚಾರಗಳನ್ನು ಕೂಡ ನೀವೇನ್ ಮಾಡ್ಬೇಕು? ಆಚರಣೆ ಮಾಡಬೇಕು ಅನ್ನುವಂತ ಸಿದ್ಧಾಂತಗಳನ್ನು ಬೋಧಿಸುವುದಕ್ಕೆ ಪ್ರಾರಂಭ ಮಾಡಿತು ಈ ಗುಂಪು. ಇಂಥದ್ದನ್ನು ಕರ್ತನ ದ್ವೇಷಿಸ್ತಾ ಇದ್ದಾನಂತೆ. ಹಲ್ಲೆಲೂಯಾ. ಅವರ ಕೃತ್ಯಗಳನ್ನು ದೇವರು ದ್ವೇಷಿಸ್ತಾ ಇದ್ದಾನೆ. ಅದಕ್ಕೆ ಎಫೆಸ ಸಭೆ ಕೂಡ ದ್ವೇಷಿಸ್ತಾ ಇದೆಯಂತೆ. ಆದ್ದರಿಂದ ನೀನು ನಿಕೋಲಾಯಿತರ ಕೃತ್ಯಗಳನ್ನು ನೀನು ಒಪ್ಪಲಿಲ್ಲ, ನೀನು ಅದನ್ನು ನಾನು ದ್ವೇಷಿಸುತ್ತೆ, ನೀನು ಕೂಡ ದ್ವೇಷಿಸ್ತಾ ಇದೀಯ. ಇದು ಒಂದು ಒಳ್ಳೆಯ ಕೆಲಸ. ನಿನ್ನಲ್ಲಿ ಸುಳ್ಳು ಅಪೊಸ್ತಲರನ್ನು ಕಂಡುಕೊಂಡಿದೆಯಾ, ಅದೊಂದು ಒಳ್ಳೆಯ ಕೆಲಸ ನಿನ್ನಲ್ಲಿದೆ. ಆದರೆ ನಿನ್ನಲ್ಲಿ ತಪ್ಪೇನಪ್ಪ ಅಂದ್ರೆ ನೀನು ಆರಂಭ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದೀಯಾ. ಈಗೆಲ್ಲ ಸ್ವಲ್ಪ ನೀನು ಲೋಕಾನುಸಾರವಾಗಿ ಲೌಕಿಕವಾದ ಸಭೆಯಾಗಿ ಬದಲಾವಣೆ ಆಗಿದೆಯಾ ಅಂತ ಅರ್ಥ. ಲೌಕಿಕವಾದ ಸಭೆ ಅಂದ್ರೆ ಏನು? ಲೋಕ ಕೃತ್ಯಗಳನ್ನು, ಲೋಕಾನುಸಾರವಾದ ಭಕ್ತಿಯನ್ನು ಮಾಡ್ಕೊಂಡು ಹೋಗೋದು. ಅಂದ್ರೆ ನಾವು ಏನು ಮಾಡೋಣ, ಈ ವಾರ ಈ ತರ ಕೆಲಸ ಮಾಡೋಣ, ಇನ್ನೊಂದು ವಾರ ಇನ್ನೊಂದು ಕೆಲಸ ಮಾಡೋಣ, ಒಂದು ರೀತಿಯಾದ ಈ ಲೋಕಾನುಸಾರವಾದ ಕ್ರಮಗಳು.
ಅಂದ್ರೆ ಅವ್ರು ಏನು, ನಾವು ಹೀಗೆ ಮಾಡ್ಕೊಂಡು ಹೋದ್ರೆ ಸಾಕು. ಈಗ ನೋಡಿ ಕೆಲವು ಸಭೆಗಳಿರ್ತವೆ, ಕೆಲವು ಸಭೆಗಳಿರ್ತದೆ, ಅವು ಆತ್ಮ ಸಂಬಂಧವಾದ ಸಭೆಗಳಲ್ಲ. ಅವ್ರು ಭಾನುವಾರ ಆರಾಧನೆ ಮಾಡಬೇಕು, ಆರಾಧನೆ ಮಾಡೋರು ಇವರು, ವಾಕ್ಯ ಹೇಳೋರು ಇವರು, ಅಂತ ಆಶೀರ್ವಾದ ಹೇಳೋರು ಇವರು, ಆಮೇಲೆ ಮುಗೀತು. ಅಂದ್ರೆ ಬಂದವರಿಗೆ ಆತ್ಮ ಸಂಬಂಧವಾದ ವಿಚಾರಗಳು, ಆತ್ಮ ಸಂಬಂಧವಾದ ಕಾರ್ಯಗಳು ಅವರಿಗೆ ಹೇಳುವುದಿಲ್ಲ, ಬೆಳೆಸುವುದಿಲ್ಲ, ನಡೆಸುವುದಿಲ್ಲ, ಅವರನ್ನು ಯಾವ ವಿಷಯದಲ್ಲೂ ಕೂಡ ಪ್ರೋತ್ಸಾಹ ಮಾಡುವುದಿಲ್ಲ. ಅಂದ್ರೆ ಒಂದು ರೀತಿಯಾಗಿ ಅವು ಸಂಪ್ರದಾಯದ ಸಭೆಗಳು. ಏನೋ ನಾವ್ ಹೆಂಗ್ ಅವತ್ತಿಂದ ಏನ್ ಮಾಡ್ಕೊಂಡ್ ಬಂದಿದ್ದ ನಮ್ಮ ಹಿರಿಯರು, ಹಂಗೆ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಅದಕ್ಕೆ ಯಾವ ವಿಧವಾದ ಅಭಿವೃದ್ಧಿ, ಯಾವ ವಿಧವಾದ ಏನಂತಾರೆ ಆ ಬೆಳವಣಿಗೆ ಇರಲ್ಲ, ಹಂಗೇ ಇರುತ್ತದಷ್ಟೇ. ಪೂರ್ವಿಕರ ಕಾಲದಿಂದ ನಮ್ಮವ್ರು ಹಿಂಗೆ ಮಾಡ್ತಾರೆ, ನಾವು ಹಿಂಗೆ ಮಾಡ್ತಾ ಇದ್ದೀವಿ ಅಷ್ಟೇ. ಈ ಎಫೆಸ ಪಟ್ಟಣದಲ್ಲಿರುವಂತ ಜನರು ಏನ್ ಮಾಡ್ತಾ ಇದಾರಂತೆ, ಸಭೆಗೆ ಬರ್ಬೇಕು, ಆರಾಧನೆ ಮಾಡ್ಬೇಕು, ಮನೆಗೆ ಹೋಗ್ಬೇಕು, ಮತ್ತೆ ಅವ್ರಿಗೆ ಏನೇನು ಕೆಲಸಗಳು, ವ್ಯಾಪಾರಗಳು ಏನೋ ಇದ್ದು ಅವು ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಸುಳ್ಳುಗಾರ ಯಾರ ಇದ್ರೆ, ಏನ್ ಸುಳ್ಳುಗಾರ ಕಣೋ, ಅವ್ನ್ ನಮ್ಮ ಸಭೆಗೆ ನಾವು ಕರ್ಕೋಬಾರ್ದು, ಅಂತವ್ರನ್ನ ದೂರ ಇಡ್ಬೇಕು. ಮತ್ತೆ ನಿಕೋಲಾಯಿತರ ಬೋಧನೆ ಇವು ಕೂಡ ನಮ್ಮಲ್ಲಿ ಇರಬಾರ್ದು. ನಮ್ಮ ಕೃತ್ಯಗಳು ಆರಂಭ ಸಭೆ ಹೆಂಗಿತ್ತು ಅದನ್ನ ನಾವು ನಡ್ಸ್ಕೊಂಡು ಹೋಗ್ತಾ ಇರೋಣ. ಅಷ್ಟಕ್ಕೆ ಸೀಮಿತ ಆಗ್ಬಿಟ್ಟಿದೆ. ಅದು ಆತ್ಮಿಕವಾದ ಕೃಪಾವರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ನೀನೇನ್ ಮಾಡ್ಬೇಕು, ಮೊದಲು ಪ್ರೀತಿ ಬಂದ್ರೆ ನಿನ್ನಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ನೀನು ಮೊದಲನೇ ಪ್ರೀತಿಗೆ ತಿರುಗಿಕೊಂಡ್ರೆ ಅವಾಗ ನಿನ್ನಲ್ಲಿ ಏನೇನು ಮಾಡಬೇಕು ಕರ್ತನ ಆತ್ಮನು ನಿಮಗೆ ಬೋಧಿಸಿ ನಿಮ್ಮನ್ನು ಅಭಿವೃದ್ಧಿ ಪಥದಲ್ಲಿ ಉನ್ನತ ಸ್ಥಿತಿಗೆ ನಿಮ್ಮನ್ನು ನಡೆಸ್ತಾನೆ. ಅದಕ್ಕೆ ದೇವರ ಆತ್ಮನೇ ಹೇಳುವುದನ್ನು ಕೇಳು ಅಂತ ಬೈಬಲ್ ಹೇಳ್ತಾರೆ. ದೇವರ ಆತ್ಮನ ಏನ್ ಹೇಳ್ತಾ ಇದ್ದ, ನೀನು ಪ್ರೀತಿ ಮಾಡಿದರೆ ಕರ್ತನ ನಿನ್ನನ್ನು ಹೆಚ್ಚಿಸ್ತಾನೆ ಉನ್ನತ ಸ್ಥಿತಿಗೆ. ಆ ಸ್ಥಿತಿಗೆ ನೀನೇನಾಗ್ಬೇಕು, ಮತ್ತೆ ಹಿಂದಿರುಗಿ ಬಾ. ಯಾಕಂದ್ರೆ ನಾವು ಆದಿಸಭೆಯನ್ನು ನೋಡುವಾಗ ಯೆರೂಸಲೇಮಿನಲ್ಲಿ ಅವ್ರು ಯಾವ ರೀತಿಯ ಬೆಳವಣಿಗೆ ಆದರೂ ದಿನೇ ಅಭಿವೃದ್ಧಿಯಾಗಿ ಆತ್ಮಗಳು ಬೆಳೆಯುತ್ತಾ, ಸಭೆ ವಿಸ್ತಾರವಾಗುತ್ತಾ, ದೇವರ ಕೃತ್ಯಗಳು, ದೇವರ ಕಾರ್ಯಗಳು ನಡೀತಾ ಇತ್ತು. ಆದ್ರೆ ಇವತ್ತು ಎಫೆಸ ಪಟ್ಟಣದಲ್ಲಿ ದೇವರ ಕೃತ್ಯಗಳಿಲ್ಲ, ಅದ್ಭುತಗಳಿಲ್ಲ, ಮಾತು ಕಾರ್ಯಗಳಿಲ್ಲ, ಕೃಪಾವರಗಳಿಲ್ಲ, ಏನಿಲ್ಲ. ನಡೀತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ ಅಷ್ಟೆ. ಅದಕ್ಕಾಗಿ ನೀನು ಮತ್ತೆ ಮೊದಲ ಪ್ರೀತಿಗೆ ತಿರುಗಿಕೊಂಡರೆ ದೇವರು ಏನ್ ಮಾಡ್ತಾರಂತೆ, ದೇವರ ಆತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯನ್ನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು. ಎಫೆಸ ಸಭೆ, ನಾನು ನಿನಗೆ ಹೇಳುವುದನ್ನು ನೀನು ಕೈಕೊಂಡು ನಡೆದು ನಾನು ಹೇಳುವುದನ್ನು ಮಾಡಿದರೆ ಏನ್ ಮಾಡ್ತೀಯಾ, ಏನ್ ಸಿಗ್ತದೆ ನಿನಗೆ? ನೀನು ಜಯ ಹೊಂದುತ್ತೀಯಾ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಪರದೇಶದಲ್ಲಿರುವಂತ ಜೀವದಾಯಕದ ಮರದ ಹಣ್ಣನ್ನು ತಿನ್ನುವುದಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ. ಇದು ಎಫೆಸ ಸಭೆಗೆ ಇರತಕ್ಕಂತ ಒಳ್ಳೆಯ ಗುಣಗಳು, ಮಿಸ್ಟೇಕು, ಆಮೇಲೆ ದೇವರು ಕೊಡುವಂತ ವಾಗ್ದಾನ. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಮಗೆ ಕೂಡ ಈ ಮಾತುಗಳು ವರ್ತಿಸ್ತವೆ. ಯಾಕಂದ್ರೆ ಪ್ರೀತಿ ಮಾಡುವವನನ್ನು ದೇವರೇನ್ ಮಾಡ್ತಾನೆ, ಹೆಚ್ಚಿಸ್ತಾನೆ. ಅವನನ್ನು ಜಯಶಾಲಿಯನ್ನಾಗಿ ಮಾಡ್ತಾನೆ. ಅವನು ಕರ್ತನಿಂದ ಜಯ ಹೊಂದುತ್ತಾನೆ. ಯಾವನ ಜಯ ಹೊಂದುತ್ತಾನೋ ಅವನು ಪರದೇಶಕ್ಕೆ ಹೋಗ್ತಾನೆ. ಯಾವನು ಪರದೇಶಕ್ಕೆ ಹೋಗ್ತಾನೆ ಅವನ ಜೀವದಾಯಕದ ಹಣ್ಣನ್ನು ತಿನ್ನುವುದಕ್ಕಾಗಿ ಕರ್ತನು ಕೊಡುವತಕ್ಕಂಥವನಾಗಿದ್ದಾನೆ ಅಂತ ನೋಡಿ. ಅದಕ್ಕೆ ಸಭೆ ಅಂದರೆ ಜೀವದಾಯಕ ಹಣ್ಣನ್ನು ತಿನ್ನುವಂತ ಮಟ್ಟಕ್ಕೆ ಬೆಳಿಬೇಕು. ಏನೋ ಬಂದುವ ಓದುವ ಬೆಳವಣಿಗೆ ಇಲ್ಲದೆ ಇರುವಂತವ್ರನ್ನು ದೇವರು ಯಾವತ್ತೂ ಇಷ್ಟಪಡಲ್ಲ. ಅವರ ಮಧ್ಯದಲ್ಲಿ ದೇವರು ವಾಸ ಮಾಡಲ್ಲ. ದೇವರಿಗೆ ಎಲ್ಲಿ ಸ್ಥಾನ ಇರ್ತದೆ ಅಲ್ಲಿ ಬರ್ತಾರೆ. ಸ್ಥಾನ ಇಲ್ಲದ ಸಭೆಯಲ್ಲಿ ದೇವ್ರು ಹೆಂಗ್ ಬರ್ತಾರೆ? ಹೌದಲ್ವಾ? ಏನೋ ಪಾರಂಪರಿಕವಾಗಿ ಏನೋ ಸಂಪ್ರದಾಯವಾಗಿ ನೀನು ಮಾಡ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ದೇವರ ಸಾನ್ನಿಧ್ಯ ಇಳಿತದೇನೋ? ಇಳಿಯಲ್ಲ. ಪ್ರತ್ಯಕ್ಷ ಗುಡಾರದಲ್ಲಿ ಹೇಗಿತ್ತು ಸೇವೆ? ಯಜ್ಞವೇದಿ ಹತ್ರ ವೇದಿ ಮೇಲೆ ಅರ್ಪಣೆಗಳನ್ನು ಕೊಡಬೇಕು. ಪರಿಶುದ್ಧ ಸ್ಥಳದಲ್ಲಿ ಮೇಜಿರಬೇಕು, ರೊಟ್ಟಿ ಇರಬೇಕು, ದೀಪಸ್ತಂಭ ಇರಬೇಕು, ಧೂಪವೇದಿ ಇರಬೇಕು. ಮಹಾಪರಿಶುದ್ಧ ಸ್ಥಳದಲ್ಲಿ ಏನಿರ್ಬೇಕು? ಮಂಜೂಷ. ಆ ಮಂಜೂಷದಲ್ಲಿ ಕೃಪಾಸನ.
ಅದರ ಒಳಗಡೆ ಮನ್ನ, ಚಿಗುರಿದ ಕೋಲು ಮತ್ತು 10 ದಶಾಜ್ಞೆಗಳ 2 ಹಲಗೆಗಳು ಇರಬೇಕು. ಹಲ್ಲೆಲೂಯ. ಅಂದ್ರೆ ನೀನು ಆರಂಭ ಎಲ್ಲಿ ಮಾಡುತ್ತೀಯ? ಯಜ್ಞವೇದಿಯಿಂದ ಆರಂಭ ಮಾಡಿಕೊಂಡು ಮಹಾಪರಿಶುದ್ಧ ಸ್ಥಳಕ್ಕೆ ನೀನು ಪ್ರವೇಶ ಮಾಡಬೇಕು. ನೀನು ಅಂಗಳದಲ್ಲೇ ಇದ್ಬಿಟ್ರೆ, ಯಜ್ಞವೇದಿ ಅಂಗಳದಲ್ಲಿ ಇರುತ್ತದೆ, ನೀನ್ ಇಲ್ಲೇ ಅರ್ಪಣೆಗಳು ಮಾಡ್ಕೊಂಡಿರು. ಪರಿಶುದ್ಧ ಸ್ಥಳಕ್ಕೆ ಯಾವಾಗ ಬರ್ತೀಯ? ರೊಟ್ಟಿ ಯಾವಾಗ ತಿಂತೀಯ? ಧೂಪ ಯಾವಾಗ ಹಾಕ್ತೀಯ? ಅಂದ್ರೆ ಪ್ರಾರ್ಥನೆಗಳಲ್ಲಿ ಯಾವಾಗ ಸಲ್ಲಿಸ್ತೀಯ? ಎಣ್ಣೆಯನ್ನು ಯಾವಾಗ ದೀಪಕ್ಕೆ ಹಾಕ್ತೀಯ? ಅಲ್ವಾ? ಆತ್ಮ ಇಲ್ಲ, ವಾಕ್ಯ ಇಲ್ಲ, ಪ್ರಾರ್ಥನೆ ಇಲ್ಲ, ಇನ್ನೂ ಅಲ್ಲೇ ಇದೆಯಾ? ಎಲ್ಲಿ? ಯಜ್ಞವೇದಿ ಅಲ್ಲಿ ಅರ್ಪಣೆಗಳು ಮಾಡ್ಕೊಂಡ್ರೆ ಸಾಕು. ಕೆಲವ್ರು ಏನ್ ಮಾಡ್ತಾರೆ? ಕಾಣಿಕೆ ಕೊಟ್ರೆ ಸಾಕು, ನನ್ಗೆ ಒಳ್ಳೇದಾಗ್ಬಿಡ್ತದೆ, ದಶಭಾಗ ಕೊಟ್ರೆ ಸಾಕು, ನಾನು ಪರಲೋಕಕ್ಕೆ ಹೋಗ್ಬಿಡ್ತೀನಿ. ಇವೆಲ್ಲ ಆವರಣ, ಇವು ಅಂಗಳ, ಅಲ್ಲಿಗೆ ಸೀಮಿತ ಅವು. ಅಲ್ಲಿಂದ ಒಳಗಡೆ ಬರ್ಬೇಕಲ್ಲ ನೀನು. ಒಳಗಡೆ ಬರಬೇಕಾದ್ರೆ ಏನ್ ಮಾಡ್ಬೇಕು? ನಿನ್ನ ಕೈಯಲ್ಲಿ ರಕ್ತವನ್ನು ಹಿಡ್ಕೊಂಡು ಒಳಗಡೆ ಬರಬೇಕು. ನೀನೇ ನಿನ್ನ ಅರ್ಪಣೆ ಮಾಡಿಕೊಂಡು ಕರ್ತನ ಸನ್ನಿಧಿಗೆ ಪ್ರವೇಶ ಮಾಡಬೇಕು. ಅಂದ್ರೆ ಹೊಸ ಒಡಂಬಡಿಕೆಯ ಯಾಜಕರಾದ ನಾವು ಕ್ರಿಸ್ತನ ರಕ್ತದ ಮೂಲಕ ನಮ್ಮನ್ನ ನಾವೇ ಅರ್ಪಣೆ ಮಾಡಿಕೊಂಡವರಾಗಿ ಸಜೀವ ಯಜ್ಞವಾಗಿ ನಾವು ಪರಿಶುದ್ಧ ಸ್ಥಳವೆಂಬ ಸ್ಥಳಕ್ಕೆ ಬಂದು ವಾಕ್ಯವೆಂಬ ಮನ್ನವನ್ನು ತಿಂದು, ಅದೇ ರೊಟ್ಟಿ, ಆಮೇಲೆ ದೀಪಸ್ತಂಭ, ಪರಿಶುದ್ಧಾತ್ಮ ಅಭಿಷೇಕದಿಂದ ಧೂಪವನ್ನು ಹಾಕುವರಾಗಿ, ಪ್ರಾರ್ಥನೆಗಳನ್ನು ಮಾಡುವರಾಗಿ ಆತನ ಸನ್ನಿಧಿಗೆ ನಾವು ಪ್ರವೇಶ ಮಾಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ಒಂದು ಅರ್ಪಣೆ ನೀನೇ ಆಗ್ತೀಯ, ಒಂದು ನೀನೇ ದೇವರ ಸನ್ನಿಧಾನದಲ್ಲಿ ಸ್ಥಿರವಾದ ಯಾಜಕನಾಗಿರ್ತೀಯ. ಮಾತ್ರವಲ್ಲ, ಅಭಿಷೇಕ ಹೊಂದಿದವನಾಗಿ ಅರ್ಪಣೆಗಳ ಮೂಲಕ ನೀನು ದೇವರ ಸನ್ನಿಧಾನಕ್ಕೆ ಪ್ರವೇಶ ಮಾಡ್ತೀಯಂತೆ. ಹಾಗೆ ಪ್ರವೇಶ ಮಾಡುವ ಅವಕಾಶ ಕ್ರಿಸ್ತನು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಅದಕ್ಕೆ ಈಗ ಇನ್ನೂ ನೀನು ಸಾಂಪ್ರದಾಯಿಕವಾದ ಆರಾಧನೆಗಳನ್ನು ಮಾಡ್ಕೊಂಡಿರಬೇಡ. ಆವಾಗ ಅಲ್ಲೆಲ್ಲೂಯಾ ಸ್ತುತಿ ಮಹಿಮೆ ಅಂತ ಆಡ್ತಾ ಇದ್ದೆ, ಈಗಲೂ ಅದೇ ಆಡ್ಕೊಂಡು ಕೂತಿರ್ತೀನಿ ಅಂತಲ್ಲ. ನೀನು ಹೊಸ ಹಾಡು ಇವತ್ತು ದೇವರ ಆತ್ಮ ಏನ್ ಕೊಟ್ಟಿದ್ದಾನೆ ಅದನ್ನು ನೀನು ಹೇಳು ದೇವರ ಮುಂದೆ, ಪ್ರಜೆಗಳ ಮುಂದೆ. ಹೌದಾ? ನೀನು ಆ ಕಾಲದ್ದೇ, ಹಳೆ ಕಾಲದ್ದೇ ಇಟ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ಬಾ ಒಳಗಡೆ, ಮೊದಲು ಪ್ರೀತಿಗೆ ಬಂದು ಬಿಡು. ಪ್ರೀತಿ ಇರುವ ಕಡೆ ಏನಾಗತ್ತೆ ಗೊತ್ತಾ? ಅದು ಚಿಗುರ್ತಾ ಇರ್ತದಂತ, ಅಭಿವೃದ್ಧಿ ಹೊಂದುತ್ತಾ ಇರ್ತದೆ. ಅದಕ್ಕೆ ಆರಂಭ ಸಭೆ ಕ್ಷೇಮಾಭಿವೃದ್ಧಿ ಹೊಂದುತ್ತಾ ಇತ್ತಂತೆ. ಇವತ್ತು ಸಭೆಗಳಲ್ಲಿ ಕ್ಷೇಮಾಭಿವೃದ್ಧಿ ಕಮ್ಮಿ ಆಗ್ಬಿಟ್ಟಿದೆ. ಈಗೆಲ್ಲ ಕೂಡ ಇವನು ಬೈಯೋದು, ಇವನು ಅವನಿಗೆ ಬೈಯೋದು. ಪಾಸ್ಟರ್ಗಳು ಜಗಳ ಮಾಡ್ಕೊಳ್ಳೋದು, ವಿಶ್ವಾಸಿಗಳು ಜಗಳ ಮಾಡ್ಕೊಳ್ಳೋದು. ನಿಮ್ ಸಭೆ ಸರಿ ಇಲ್ಲ ಅಂತ ಒಬ್ಬ, ನಿನ್ ಸಭೆ ಸರಿ ಇಲ್ಲ ಇನ್ನೊಬ್ಬ. ನಿಮ್ ಪಾಸ್ಟರ್ ಅಂತವನಂದ್ರೆ ನಿಮ್ ಪಾಸ್ಟರ್ ಇನ್ನೊಂದು ಇಂಥವನು ಅಂತ. ಈಗ ಕೆಲವು ವಿಶ್ವಾಸಿಗಳನ್ನು ನೀವು ಮಾತನಾಡಿಸಿ ನೋಡಿ, ಏನ್ ಮಾಡ್ತಾರೆ? ಅವ್ರ ಪಾಸ್ಟರ್ ಬಗ್ಗೆನೂ ಮಾತಾಡ್ಬೇಕು. ಅಯ್ಯ, ನಮ್ಮ ಪಾಸ್ಟರ್ ಸರಿ ಇಲ್ಲ, ಅವನಿಗೆ ಆ ಆಸೆ ಈ ಆಸೆ, ಅದು ದುಡ್ಡು ಜಾಸ್ತಿ ಕೇಳ್ತಾನ, ಅಥವಾ ಏನೋ ಈ ತರ ಮಾತಾಡ್ತಾರೆ. ಇನ್ನೊಂದು ಕಡೆ ಹೋದಾಗ ನಮ್ಮ ಬಗ್ಗೆ ಮಾತಾಡ್ತಾರೆ. ಈಗ ಏನಾಗ್ಬಿಟ್ಟಿದೆ ಗೊತ್ತಾ? ಸಭೆಗಳಲ್ಲಿ ಆತ್ಮಿಕ ಸ್ಥಿತಿ ಅಭಿವೃದ್ಧಿ ಆಗ್ತಾ ಇಲ್ಲ, ಲೋಕ ತುಂಬಿಕೊಂಡು ಲೋಕ ಅಭಿವೃದ್ಧಿ ಆಗ್ಬಿಡ್ತಾ ಇದೆ. ಹೌದಾ? ಈಗ ಏನೆಲ್ಲ ಬೈಕೋಬಹುದು, ವಾಕ್ಯಾನುಸಾರ ಬೈಕೊಳ್ಳೋದು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಈಗ, ಅಲ್ವಾ? ಇನ್ನು ಕೆಲವರು ಸಭೆಗಳಿಗೆ ಹೋಗಿ ಇಲ್ಲಿರೋನ ಅಲ್ಲಿ ಕರ್ಕೊಂಡು ಹೋಗೋದು, ಅಲ್ಲಿ ಇನ್ನೊಂದ್ ಕಡೆ ಕರ್ಕೊಂಡು ಹೋಗಿ ಗುಂಪುಗಳನ್ನು ಮಾಡಿಕೊಂಡು ಚದರಿಸ್ತಾ ಇದ್ದಾರೆ ಸಭೆಗಳನ್ನು. ಇನ್ನು ಕೆಲವರು ಬಂದು ನಾವ್ ಹೇಳಿದ್ದೇ ನಿಜ, ನಾವು ಮಾಡಿದ್ದೇ ನಿಜವಾದ ಭಕ್ತಿ, ನಾವೇ ಪರಲೋಕಕ್ಕೆ ಹೋಗೋದಂತ ಇನ್ನು ಕೆಲವರು ಬೋಧಿಸಿ ಜನರನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ. ಆದ್ದರಿಂದ ಎಚ್ಚರವಾಗಿರ್ಬೇಕಾದ್ರೆ ಆತ್ಮಿಕ ಸ್ಥಿತಿಯಲ್ಲಿ ನಾವು ಅಭಿವೃದ್ಧಿ ಆಗಬೇಕು. ಆಮೆನ್. ನೀನು ದೇವರ ವಾಕ್ಯವನ್ನು ಪ್ರೀತಿಸಬೇಕು, ಕರ್ತನನ್ನು ಪ್ರೀತಿಸಬೇಕು, ಸನ್ನಿಧಿ ಪ್ರೀತಿಸಬೇಕು, ಸಭೆ ಪ್ರೀತಿಸಬೇಕು, ಪರಲೋಕವನ್ನು ಹೆಚ್ಚಾಗಿ ಪ್ರೀತಿಸಬೇಕು. ಎಷ್ಟು ನೀನು ಪ್ರೀತಿ ಮಾಡ್ತೀಯೋ ಅಷ್ಟು ಹೃದಯ ನಿನ್ನಲ್ಲಿ ಆ ತವಕ ಪ್ರೀತಿ ನಿನ್ನಲ್ಲಿ ಉಂಟಾಗಿ ಎಳ್ಕೊಂಬರ್ತದೆ ಸಭೆಗೆ. ಅಲ್ಲೆಲ್ಲೂಯಾ. ಇವತ್ತು ಶುಕ್ರವಾರ ಉಪವಾಸ ಕೂಟ ಇರ್ತದೆ, ಮತ್ತೆ ಬೈಬಲ್ ಸ್ಟಡಿ ಇರುತ್ತದೆ ಅನ್ನುವಂತ ಆ ಮನಸ್ಸೇ ಇಲ್ಲದೆ ಇರುವಂತ ಸ್ಥಿತಿಗೆ ಎಷ್ಟೋ ಜನ ಇಲ್ವೇನು ಇವತ್ತು? ನಮ್ಮಲ್ಲೇ ಇಲ್ವ, ಇರೋ ಚಿಕ್ಕ ಗುಂಪೇನೆ ಇದರಲ್ಲೇ ಎಷ್ಟೋ ಜನರಿಗೆ ಆಸಕ್ತಿ ಇಲ್ಲ. ಯಾಕೆ ಆಸಕ್ತಿ ಇಲ್ಲ ಅಂದ್ರೆ ಅವರ ಪ್ರೀತಿ ಕಡಿಮೆ ಆಗಿದೆ ಅಂತ, ಅಲ್ವಾ? ಅವರಿಗೆ ಹೃದಯದಲ್ಲಿ ಕರ್ತನ ಮೇಲೆ ಪ್ರೀತಿ ಕಮ್ಮಿ ಆಗಿ ಲೋಕದ ಮೇಲೆ ಹೆಚ್ಚಿನ ಪ್ರೀತಿ ಆಗುವುದರ ಮೂಲಕ ಏನಾಗ್ತಾ ಇದ್ದಾರೆ? ಅವರು
ಇಲ್ಲಿಗಿಂತ ಅಲ್ಲಿಗೆ ಜಾಸ್ತಿ ಸೆಳೆಯಲ್ಪಡ್ತಾ ಇದೆ. ಆಮೇನ್, ಹಲ್ಲೆಲೂಯಾ. ದೇವರ ಸನ್ನಿಧಿಯಿಂದ ಯಾವಾಗ ಓಡಿ ಹೋಗುವನು ಅನ್ನುವಂತ ಮನಸ್ಸು ಎಷ್ಟು ಜನರಲ್ಲಿ ಬರ್ತದೆ, ಅವರೆಲ್ಲ ಏನೋ ಕರ್ತನ ಮೇಲೆ ಪ್ರೀತಿಯಿಂದ ಬಂದಿರಲ್ಲ, ಇಲ್ಲಿ ಒತ್ತಾಯವಾಗಿ ಕೂತಿರ್ತಾರೆ ಕೆಲವರು. ನೀವು ಕೂಡ ಅದೇ ಕ್ಯಾಟಗರಿಲಿ ಇದ್ದೀರಿ ನೋಡ್ರಿ. ಎಷ್ಟೊತ್ತು ಆಗತ್ತಪ್ಪ, ಹೋಗ್ಬಿಡೋಣ, ಮುಗಿದೋಗ್ಬಿಟ್ರೆ ಸಾಕು. ಹೋಗ್ಲಿಲ್ಲ ಅಂದ್ರೆ ಮತ್ತೆ ನಮ್ಮ ಬಗ್ಗೆ ಕೆಟ್ಟದಾಗಿ ತಿಳ್ಕೊಂತಾರೆ, ನಾವು ಪಾಸ್ಟ್ ಕೇಳ್ತಾರ, ಅಥವಾ ಸಭೆಯಲ್ಲಿ ನಮ್ಮ ಬಗ್ಗೆ ಏನಾದ್ರು ಅದು ಇದು ಮಾತಾಡ್ತಾರೆ. ಈ ರೀತಿಯಾದ ಭಾವನೆಯಿಂದ ಕೂಡ ಕೆಲವರು ಬರ್ತಾ ಇರ್ತಾರೆ. ಅವ್ರು ಕಲಿಯಲ್ಲ, ಒತ್ತಾಯವಾಗಿ ಕೂತ್ಕೊಂಡಿರ್ತಾರೆ. ಅದು ಪ್ರೀತಿ ಆಗತ್ತಾ? ಬಲವಂತವಾಗಿ ನಿಮ್ಮನ್ನ ಹಣ್ಣು ಮಾಡಿದ್ರೆ ಹೆಂಗೆ ರುಚಿಯಾಗಿರ್ತೀರೇನಾ? ಇರಲ್ಲ. ಅದಕ್ಕೆ ನೀವಾಗ ನೀವೇ ಬರಬೇಕು, ನೀವಾಗ ನೀವೇ ಮಾಡಬೇಕು, ನೀವಾಗ ನೀವೇ ಕೊಡಬೇಕು, ನೀವಾಗ ನೀವೇ ಸಾರಬೇಕು, ನೀವಾಗ ನೀವೇ ಪರಲೋಕಕ್ಕೆ ಬರಬೇಕು. ನಾನು ಬರ್ಬೇಕು ಅಂತ ನಿನ್ನ ಆಸಕ್ತರು ಕರ್ಕೊಂಡು ಹೋಗೋರಿದ್ದಾರೆ. ಆಮೇನ್. ಅದಕ್ಕೆ ಸಭೆಗೆ ಏನು ಮೊದಲನೆಯ ಸ್ಟೆಪ್ ಏನು ಗೊತ್ತಾ? ಪ್ರೀತಿಯೇ ಮೊದಲನೆಯ ಮೆಟ್ಟಲು. ಅದೇನೆ, ಪ್ರೀತಿ ಇಲ್ಲದ ಕಡೆ ಏನೂ ನಡೆಯಲ್ಲ ಗೊತ್ತಾ. ಪ್ರವಾದನೆಗಳು ಬಿದ್ದೋಗ್ಬಿಡ್ತದೆ ಅಲ್ಲಿ ಬೇಕಾದ್ರೆ. ನಿವಾಸಿಗಳು ಕೂಡ ಏನು ವೇಸ್ಟ್ ಅಲ್ಲಿ ಪ್ರೀತಿ ಇಲ್ಲದೆ ಹೋದ್ಮೇಲೆ. ನೀನ್ ಏನೇ ಮಾಡಿದ್ರು ಪ್ರೀತಿ ಇಲ್ಲದ ಸ್ಥಳದಲ್ಲಿ ದೇವರಿರಲ್ಲ. ಆಮೇನ್. ಆತನ ಸ್ಥಾನ ಇಲ್ಲದೆ ಇರೋ ಸ್ಥಳದಲ್ಲಿ ಆತನ ಹೆಂಗೆ ಬರ್ಲಿಕ್ಕಾಗತ್ತೆ? ಇರಲ್ಲ ದೇವರು. ನಿನ್ನಲ್ಲಿ ಪ್ರೀತಿ ಇದ್ದರೆ ನೀನ್ ಎಲ್ಲೋದ್ರೂ ದೇವ್ರು ಬರ್ತಾನೆ. ನಮ್ಮಲ್ಲಿ ಪ್ರೀತಿ ಇದ್ದರೆ ನಮ್ಮ ಮಧ್ಯದಲ್ಲೇ ದೇವ್ರು ನೆಲೆಗೊಂಡಿರ್ತಾನೆ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ನಿಮ್ಮನ್ನ ಜಾಸ್ತಿ ಪ್ರೀತಿ ಮಾಡುವನ್ನ ನೀವು ಒಂದ್ಸಾರಿ ಆದ್ರೂ ಫೋನ್ ಮಾಡಿ ಮಾತಾಡಿಸ್ತೀರೇನು? ದಿನ 1 ಟೈಮ್ 2 ಟೈಮ್ ಮಾಡೋರು ಇರ್ತೀರಾ. 1 ಟೈಮ್ ಆದ್ರೂ ಮಾಡಿ ಮಾತಾಡಿಸ್ತು ಹೋದ್ರೆ ಏನೋ ಒಂಥರ ಬೇಸರ ಆಗ್ಬಿಡ್ತದಲ್ವಾ? ಹಾಗಾದ್ರೆ ಯಾಕೆ ಕರ್ತನನ್ನು ಮಾತ್ರ ಬಿಟ್ಬಿಡ್ತೀರಾ ಮಾತಾಡದೆ? ಪ್ರಾರ್ಥನೆ ಮಾಡ್ತೀರಾ, ಅವಾಗ ಮಾಡ್ತೀನಿ ಅಂತಾಗ. ನಮ್ಮಲ್ಲಿ ಪ್ರೀತಿ ಇದ್ರೆ ತಪ್ಪದೆ ಪ್ರಾರ್ಥನೆ ಮಾಡೋದು, ಮಾತಾಡೋದು ಕರ್ತನೊಂದಿಗೆ. ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡ್ಬೇಕಪ್ಪ, ಮಧ್ಯಾಹ್ನ ಪ್ರಾರ್ಥನೆ ಮಾಡ್ಬೇಕು, ಸಾಯಂಕಾಲ ಪ್ರಾರ್ಥನೆ ಮಾಡ್ಬೇಕು, ಮಲಗಬೇಕಾದ್ರೆ ಪ್ರಾರ್ಥನೆ ಮಾಡ್ಬೇಕು, ಸತ್ಯವೇದ ಓದಬೇಕು ಅಲ್ವಾ? ದೇವರ ವಾಕ್ಯಗಳನ್ನ ಅನೇಕರು ಸಾರಬೇಕು, ಏನಾದ್ರೂ ಮಾಡಿ ಕರ್ತನನ್ನು ಪ್ರಚುರ ಪಡಿಸಬೇಕು. ಇದೆಲ್ಲ ಆಸಕ್ತಿ ಪ್ರೀತಿಯಿಂದಲೇ ಬೆಳೆಯುವುದು. ಇವೆಲ್ಲ ಪ್ರೀತಿ ಇಲ್ಲದೆ ಹೋದರೆ ನಿನಗೆ 100 ರೂಪಾಯಿ ಕೊಟ್ಟು ಎಲ್ಲಾದ್ರೂ ಹೋಗ್ಬಿಟ್ಟು ಈ ವಿಷಯವನ್ನು ಮಾತಾಡ್ಬಿಟ್ಟು ಬಾ ಅಂದ್ರೂ ಕೂಡ ನೀನು ಮಾತಾಡಲ್ಲ. ನಾನೇ ಇನ್ನೊಂದು 100 ರೂಪಾಯಿ ನೀನು ಸೇರಿಸ್ಕೊಡ್ತೀನಿ, ದಯವಿಟ್ಟು ನನ್ನನ್ನು ಬಿಟ್ಬಿಡು ಅಂತೀಯ ಅಲ್ವಾ? ಯಾಕೆ? ಪ್ರೀತಿ ಇಲ್ಲ. ನಿನ್ನ ಕ್ರಿಸ್ತನ ಬಗ್ಗೆ 1-2 ಮಾತು ಮಾತಾಡೋ, ನಿನಗೆ 1,000 ಕೊಡ್ತೀನಿ ಅಂದ್ರೆ ನನಗೇನು ಅಷ್ಟು ಗೊತ್ತಿಲ್ಲ, ಆ 1,000 ನೀನೇ ಇಟ್ಕೊಂಡು ನೀನೇ ಮಾತಾಡ್ಬಿಡು ಅಂದ್ರೆ ಅಲ್ಲೆಲ್ಲಯ್ಯ. ಪ್ರೀತಿ ಇದ್ರೆ ಹೆಂಗೆ ಹೇಳ್ತೀರಾ? ನಿನ್ 1,000 ನಿನಗೆ ಇರ್ಲಿ, ನಾನು ಮಾತಾಡ್ತೀನಿ ಅಂತೀಯ. ಆಮೇನ್. ಅದಕ್ಕೆ ಇವತ್ತು ಏನಾಗ್ಬಿಟ್ಟಿದೆ, ಫೈನಾನ್ಸಿಯಲ್ ಆಗಿ ಅಂದ್ರೆ ದುಡ್ಡಿನ ಆಸೆಯಿಂದಲೋ ಅಥವಾ ಏನೋ ಶರೀರದ ಆಸೆಗಳಿಗೋಸ್ಕರನೋ, ಏನೋ ಒಂದು ಹೆಸರಿಗೋಸ್ಕರನೋ, ಏನಾದ್ರೂ ಒಂದು ಎಲ್ಲರ ಮುಂದೆ ನಾನು ಇಂಥವಳನ್ನು ತೋರಿಸ್ಕೊಳ್ಳೋದಕ್ಕಾಗಿಯೋ ನಾವು ಭಕ್ತಿ ಮಾಡುವುದಾದರೆ ಆ ಭಕ್ತಿ ನಿಲ್ಲಲ್ಲ. ಕರ್ತನು ನಮ್ಮನ್ನು ಎದುರು ನೋಡ್ತಾ ಇರೋದು ಪ್ರೀತಿಗೋಸ್ಕರ. ಅದಕ್ಕೆ ಮೊದಲನೆಯ ಆಜ್ಞೆ ಏನು ಗೊತ್ತಾ? ನಿನ್ನ ಕರ್ತನಾದ ದೇವರನ್ನು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಜ್ಞಾನದಿಂದಲೂ, ಪೂರ್ಣ ಆತ್ಮದಿಂದಲೂ ಪ್ರೀತಿಸಬೇಕನ್ನುವುದೇ ಮೊದಲನೇ ಆಜ್ಞೆ. ಇದು ಎಫೆಸದಲ್ಲಿ ಮೊದಲನೇ ಆಜ್ಞೆ ಬಿದ್ದೋಗ್ಬಿಟ್ಟಿದೆ. ಇವತ್ತು ಸಭೆಗಳಲ್ಲಿ ಮೊದಲನೇ ಆಜ್ಞೆ ಮರ್ತೋಗ್ಬಿಟ್ಟಿದ್ದಾರೆ. ಏನೋ ಮಾಡಿದ್ರೆ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಳ್ಳೋದಕ್ಕೆ ಮಾತ್ರವೇ ಮಾಡುವುದಷ್ಟೇ ಭಕ್ತಿ. ನಾನು ಇವತ್ತು ಎಷ್ಟು ಚೆನ್ನಾಗಿ ಆಡಿದಿನ ಚೆನ್ನಾಗಿ ಆರಾಧನೆ ಮಾಡಿದಿನ ನಾನು ಈ ವಾರ ಅಂತ ಕೇಳ್ತೀವಿ. ಅಂದ್ರೆ ನಿನಗೆ ಡೌಟ್ ಅಂತ ಅರ್ಥ ಅಲ್ಲ, ನೀನ್ ಚೆನ್ನಾಗಿ ಮಾಡಿದ್ದೀವಿ ನಿನಗೆ ಅನುಮಾನನ? ಅಲ್ಲೆಲ್ಲೂಯ್ಯ. ಈಗ ಅದನ್ನ ರಿಸಲ್ಟ್ ಯಾರೋ ದೇವರು ಹೇಳ್ಬೇಕು. ನೀನ್ ಚೆನ್ನಾಗಿ ಮಾಡಿದೀಯ ಮಗನೇ ಅಂತ ದೇವರು ಹೇಳ್ಬೇಕು. ನಾವು ನಮ್ಮ ರಿಸಲ್ಟ್ ನಾವೇ ಪಕ್ಕದಲ್ಲಿ ಹಿಂಗೆ ಪರವಾಗಿಲ್ವಾ ಚೆನ್ನಾಗಿ ಆಡಿದ್ನ, ಇನ್ನು ಅವನು ಬೇಸರ ಮಾಡ್ಕೊಂಡ ಚೆನ್ನಾಗಿತ್ತು ಚೆನ್ನಾಗಿದೆ ಅಂದಾಗ ಏನೋ ನಮಗೆ ಸಮಾಧಾನ ಆಗ್ಬಿಡ್ತಪ್ಪ ಇವತ್ತು. ಆಗ ನೀನ್ ಚೆನ್ನಾಗಿ ಆರಾಧನೆ ಮಾಡಿದೆಯೋ ಇಲ್ಲವೋ ಆತ್ಮನೇ ಹೇಳ್ತಾನೆ ನಿನ್ಗೆ, ನಿನ್ನ ಅಂತರಾತ್ಮ ಹೇಳ್ತದೆ ನಿನಗೆ ಅಲ್ವಾ? ನಿನ್ನ ಕರ್ತನು ನಿನ್ನನ್ನು ಇಷ್ಟಪಟ್ಟಿದ್ದು ನಿನ್ಗೆ ಗೊತ್ತಾಗ್ಬಿಡ್ತದೆ. ಯಾಕಂದ್ರೆ ನಮ್ಮಲ್ಲಿ ದೇವರ ಆತ್ಮನಿದ್ದರೆ ಎಲ್ಲ ನಮಗೆ ಗೊತ್ತಾಗ್ತಾ ಇರ್ತದೆ. ಅದಕ್ಕೆ ದೇವರ ಮಕ್ಕಳೇ, ನಾವು ಯಾವಾಗಲೂ ಕರ್ತನನ್ನು ಮೊದಲ ಪ್ರೀತಿಯಿಂದಲೇ
ಪ್ರೀತಿಸಬೇಕು. ಯಾಕಂದ್ರೆ ಆರಂಭ ಪ್ರೀತಿ ಸತ್ತೋದ್ರೆ ನಮ್ಮ ಅಂತ್ಯ ಸ್ಥಿತಿ ಕೂಡ ಸತ್ತೋಗ್ಬಿಡ್ತದೆ. ಅದಕ್ಕೆ ದೇವರ ಆತ್ಮನು ಹೇಳ್ತಾ ಇದ್ದಾನೆ ಸಭೆಗೆ, ಏನಂತ? ನೀನು ಜಯ ಹೊಂದು, ನೀನ್ ಜಯ ಹೊಂದು. ಎಲ್ಲಿ ಬಿದ್ದೋಗಿದ್ಯೋ ಅಲ್ಲಿಂದ ಎದ್ದು ಜಯ ಹೊಂದು. ನೀನು ಬಾವ ಮೇಲಕ್ಕೆ, ಬಾ ಹೊರಗಡೆ. ಯಾವನು ದೇವರ ಮುಂದೆ ಜಯ ಹೊಂದುತ್ತಾನೋ ಅವನಿಗೆ ನಾನು ಪರದೇಶಿಯಲ್ಲಿರ್ತಕ್ಕಂಥ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನೋದಕ್ಕೆ ಕೊಡುವೆನು. ಅಲ್ಲೆಲ್ಲೂಯ, ಎಂತ ಭಾಗ್ಯ ನೋಡಿ ದೇವ್ರ ಮಕ್ಕಳೇ. ಆ ಸ್ಥಿತಿಗೆ ನಾವು ಬರ್ಬೇಕು. ನಾವೇನೋ ಬೈಬಲ್ ಸ್ಟಡಿ ಮಾಡ್ತಾ ಇದೀವಿ, ಮಾಡ್ಬಿಟ್ಟು ಕಲ್ತ್ಕೊಂಡು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಹೋಗೋದಕ್ಕಲ್ಲ, ನಮ್ಮ ಸ್ಥಿತಿ ಬದಲಾವಣೆ ಆಗ್ಬೇಕು. ನಮ್ಗೆ ಗೊತ್ತು ಎಲ್ಲಿ ಬಿದ್ದಿದ್ದೀವಂತ. ಆ ಸ್ಥಿತಿಯಿಂದ ನಾವು ಹೊರಗಡೆ ಬಂದು ಕರ್ತನನ್ನು ಮಾತ್ರವೇ ಹೆಚ್ಚಾಗಿ ಪ್ರೀತಿಸಿ, ಬೇರೆಲ್ಲವೂ ಸೆಕೆಂಡ್ ಥರ್ಡ್, ಇಲ್ಲ ಅಂದ್ರೆ ಇಲ್ಲ. ಮೊದಲನೇದು ಮಾತ್ರ ಕರ್ತನೆ ಏಸಪ್ಪ ಮಾತ್ರ ಹೇಳ್ಬೇಕು. ನೀನ್ ಯಾರನ್ನವನು ಅಂದ್ರೆ ಕ್ರಿಸ್ತನವನು ಅಂತ ಹೇಳ್ಬೇಕಷ್ಟೇ. ನೀನ್ ಎಲ್ಲಿ ಹೋಗ್ತಾ ಇದ್ದಾನೆ? ಚರ್ಚ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೇಕು. ನೀನ್ ಏನ್ ಓದ್ತಾ ಇದೀಯ ಅಂದ್ರೆ ಬೈಬಲ್ ಓದ್ತಾ ಇದ್ದೀನಿ ಅಂತ ಹೇಳುವಂತ ಭಕ್ತಿ ಬರ್ಬೇಕು. ನೀನ್ ಏನ್ ನೋಡ್ತಾ ಇದ್ದ ಅಂದ್ರೆ ವಾಕ್ಯ ನೋಡ್ತಾ ಇದ್ದೀನಿ ಅಂತ ಹೇಳ್ಬೇಕು. ಏನ್ ತಿಂತಾ ಇದೀಯ ಅಂದ್ರೆ ದೇವ್ರ ವಾಕ್ಯ ತಿಂತಾ ಇದ್ದೀನಿ ಅಂತ ಹೇಳ್ಬೇಕು. ಅಲ್ಲೆಲ್ಲೂಯ. ಈ ಸ್ಥಿತಿಗೆ ಬಂದ್ರೇನೆ ನಾವು ಮೊದಲ ಪ್ರೀತಿಗೆ ಬರ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಕಾಟಾಚಾರ ಭಕ್ತಿ ಮಾಡ್ತಾ ಇರ್ತೀವಿ ಅಷ್ಟೇ. ಮೊಬೈಲ್ ಅಲ್ಲಿ ಒಂದು ನೋಡ್ತೀವಿ, ಪ್ರಾರ್ಥನೆ ಒಂದು ಮಾಡ್ತಾ ಇರ್ತೀವಿ, ಇಲ್ಲೊಂದು ಇದೊಂದು. ಬೈಬಲ್ ಓದ್ಲಿಕ್ಕೆ ತೆಗಿತೀವಿ, ಆದ್ರೆ ಬೈಬಲ್ ಓದಲ್ಲ, ಬೇರೆ ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ. ಅರ್ಥ ಆಗಲ್ಲ, ಹೌದಾ? ಆತ್ಮ ಸಾನ್ನಿಧ್ಯವನ್ನು ಹೊಂದಿಕೊಂಡವರಾಗಿ ನೀನು ಮೊದಲನೆಯ ಕಾರ್ಯಗಳನ್ನು ಮಾಡಿದರೆ ದೇವರ ಆತ್ಮ ನಿನ್ನನ್ನು ಜಯಶಾಲಿಯನ್ನಾಗಿ ಮಾಡ್ತಾನೆ. ಆ ವಾಗ್ದಾನವನ್ನು ಕೂಡ ನೆರವೇರಿಸ್ತಾನೆ. ಅದಕ್ಕೆ ಅಪೊಸ್ತಲನಾದ ಯೋಹಾನನ ಮೂಲಕ ಎಫೆಸ ಸಭೆಗೆ ಏಸಪ್ಪ ಕೊಟ್ಟಂತ ಎಚ್ಚರಿಕೆ ಹೋಗಲಿಕ್ಕೆ ಈ ಸಭೆಯ ವಿಷಯದಲ್ಲಿ ಕರ್ತನು ಮಾತನಾಡಿದನು ಪ್ರಿಯರೇ. ಹಾಗಾಗಿ ನಾವು ಮುಂದಿನ ವಾರ ಉಳಿದ ಪಟ್ಟಣಗಳ ಸಭೆಗಳ ವಿಚಾರದಲ್ಲಿ ಕರ್ತನು ಕೊಟ್ಟಿರುವಂತ ಒಳ್ಳೇದೇನು, ಮಿಸ್ಟೇಕ್ ಏನು, ಮತ್ತೆ ದೇವರ ವಾಗ್ದಾನ ಏನು, ಈ 3 ವಿಚಾರಗಳನ್ನು ಬೇಗನೆ ನಾವು ಮುಂದೆ ನೋಡ್ಕೊಂಡು ಹೋಗ್ಬಿಡೋಣ. ಇವತ್ತು ನಾವು ಈ ಎಫೆಸ ಪಟ್ಟಣದ ವಿಚಾರಕ್ಕೆ ನಾವು ಮುಗಿಸ್ಕೊಳ್ಳೋಣ. ಹಲ್ಲೆಲೂಯಾ. ಸಭೆ ಅಂದ ಮೇಲೆ ನಾವು ಏನಾಗಿರ್ಬೇಕು? ಪ್ರೀತಿಯೇ ಸಭೆ ಆಗಿರ್ಬೇಕು. ನಮ್ಮ ಸಂಕೇತ ಪ್ರೀತಿ ಆಗಿರ್ಬೇಕು. ಹಂಗಂತ ಹಾರ್ಡ್ ಸಿಂಬಲ್ ಅಂತ ಇಟ್ಕೋಬೇಡಿ. ಹಾರ್ಡ್ ಸಿಂಬಲ್ ಅಲ್ಲ ಪ್ರೀತಿ ಅಂದ್ರೆ. ಪ್ರೀತಿ ಅಂದ್ರೆ ಶಿಲುಬೆ, ಪ್ರೀತಿ ಅಂದ್ರೆ ಕ್ರಿಸ್ತನೇ. ಅದೇ ನಮ್ಮ ಗುರುತಾಗಿರ್ಬೇಕು. ಆಮೇನ್. ಈಗ ಸಭೆಯಲ್ಲಿ ನಾವು ಸಾಮಾನ್ಯವಾಗಿ ಜನರನ್ನ 2 ರೀತಿ ನೋಡ್ತಾ ಇರ್ತೀವಿ. ಸಭೆಯಲ್ಲಿ ಬರುವಂತ ಜನ 2 ರೀತಿ ಜನ ಬರ್ತಾರೆ, ಹೌದಾ? ಯಾರ್ಯಾರು? ಭಕ್ತವಂತರು, ಭಕ್ತಿಹೀನರು ಇಬ್ರು ಇರ್ತಾರೆ. ಭಕ್ತಿಯುಳ್ಳವರು, ಭಕ್ತಿಹೀನರು ಇಬ್ರು ಬಂದು ಸೇರಿ ಇರ್ತಾರೆ. ಯಾಕಂದ್ರೆ ಗೋಧಿನೂ ಇರ್ತದೆ, ಹಣಜಿನೂ ಇರ್ತದೆ. ಗೋಧಿ ಹಣಜಿ 2 ಸೇರಿ ಬೆಳೀತಾ ಇರ್ತದೆ. ಈಗ ಅದು ಕಿತ್ತಾಕಲ್ಪಟ್ಟಿಲ್ಲ, ಆದರೆ ಗೋಧಿ ಆಗಿರೋನು ಹಣಜಿ ಆಗಬಾರ್ದು. ಗೋಧಿ ಆಗಿರುವಂಥದ್ದು ಹಣಜಿ ಸವಾಸ ಮಾಡಿದ್ರು ಕೂಡ ಹಣಜಿ ಅಂತೆ ಬೆಳೆಯಬಾರ್ದು, ಹಣಜಿ ಅಂತೆ ಇರಬಾರ್ದು. ಅದರ ಪ್ರತ್ಯೇಕತೆ ಅದರಿಗೆ ಇರಬೇಕು. ಹಲ್ಲೆಲೂಯಾ. ಯಾಕಂದ್ರೆ ನಾವು ಲೋಕ ಸಂಬಂಧಿಗಳ ಮಧ್ಯದಲ್ಲೇ ಜೀವನ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಯಾರು ಏನು ಅಂತ ಎಲ್ಲಾ ವಿಚಾರಗಳು ಕೂಡ ತಿಳ್ಕೊಳ್ಳೋಕೆ ನಮಗೆ ಅಸಾಧ್ಯನೇ. ಆದರೆ ದೇವರು ನಮಗೆ ಕೆಲವು ಎಚ್ಚರಿಕೆಗಳನ್ನು, ಸೂಚನೆಗಳನ್ನು ಕೊಡುವಾಗ ಅಂಥವರ ಸಹವಾಸವನ್ನು ಮಾಡದೆ, ಅಂಥವರೊಂದಿಗೆ ನಾವು ಹೆಚ್ಚಿನ ಸಮಯ ಕಳೆಯದೆ, ನಮ್ಮಿಂದ ಸಾಧ್ಯವಾದರೆ ಅವರನ್ನು ತಿದ್ದುವುದಕ್ಕೆ ಪ್ರಯತ್ನ ಮಾಡಬಹುದೇ ಹೊರತು ಅವರೊಂದು ವೇಳೆ ಬದಲಾವಣೆ ಆಗಲಿಲ್ಲ ಅಂದರೆ ಅವರ ಸಹವಾಸದಿಂದ ದೂರ ಇರಬೇಕಾಗಿರುತ್ತದೆ. ಆಮೇನ್. ಅದಕ್ಕಾಗಿ ದೇವರ ಮಕ್ಕಳೇ, ನೀವು ಯಾವಾಗಲೂ ಕೂಡ ದೇವ ಸನ್ನಿಧಿಯಲ್ಲಿಯೂ ಮತ್ತೆ ಭಕ್ತಿವಂತರ ಒಂದು ಏನಂತಾರೆ ಸಹವಾಸದಲ್ಲಿ ನೀವು ಬೆಳೆಯಬೇಕು. ಆಮೇನ್. ಅದಕ್ಕೆ ಸಭೆಯಲ್ಲಿ ಹೆಚ್ಚಿನ ಸಮಯ ಕಳೆಯಬೇಕು. ಮನೆಯಲ್ಲಿದ್ರೆ ಹೆಚ್ಚಾಗಿ ಬೈಬಲ್ ಓದಬೇಕು, ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ನೀವೇನಾದ್ರೂ ಯಾರ ಜೊತೆ ಆದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಆತ್ಮೀಯರ ಜೊತೆಯಲ್ಲೇ ಹೊರಗಡೆ ಹೋಗ್ಬೇಕು. ಆಮೇನ್. ಎಲ್ಲಾದ್ರೂ ಒಂದು ಕಡೆ ಹೋಗಿ ಟೀ ಕಾಫಿ ಅದು ಕುಡಿಯಕ್ಕೆ ಹೋಗ್ತಾ ಇರ್ತಾರೆ ಹುಡುಗರು. ಅಲ್ಲಿ ಹೋದ ಮೇಲೆ ಏನ್ ಮಾತಾಡ್ತೀರಾ? ಅವನ ಬಗ್ಗೆ, ಇವನ ಬಗ್ಗೆ, ಮತ್ತೊಬ್ಬರ ಬಗ್ಗೆ ಮಾತಾಡಬಾರದು. ಅದೆಲ್ಲ ನಿಮ್ಮ ಜೀವಿತ. ನೀವು ನಿಮ್ಮ ಆತ್ಮಿಕ ಸ್ಥಿತಿಗತಿಗಳ ಬಗ್ಗೆ ಮಾತಾಡ್ಕೊಳ್ಳಿ.
ವಾಕ್ಯದ ಬಗ್ಗೆ ಮಾತಾಡಿ, ಭಕ್ತಿಯ ಬಗ್ಗೆ ಮಾತಾಡಿ. ನಿಮ್ಗೆ ಗೊತ್ತಿರೋ ಹೊಸದ್ ಏನಾದ್ರೂ ತಿಳುವಳಿಕೆ ಬಂದಿದ್ರೆ ಅವ್ನಿಗೆ ಹೇಳ್ಕೊಡು, ಅವನಿಂದ ಏನಾದ್ರು ನೀನ್ ತಿಳ್ಕೊ. ನಾವು ಒಬ್ಬರನ್ನೊಬ್ಬರು ಭೇಟಿ ಆಗುವಾಗ ಆತ್ಮಿಕ ಅಭಿವೃದ್ಧಿ ಹೊಂದಬೇಕು ಹೊರತು ಲೌಕಿಕವಾದ ವಿಚಾರ ಮಾತಾಡಿಕೊಂಡು ಲೋಕಾನುಸಾರಿಗಳಾಗಿ ನಾವು ಬದುಕಬಾರದು. ಇದರಿಂದ ಪ್ರೀತಿ ತಣ್ಣಗಾಗುವುದು ಅಂತ ಕೆಲಸಗಳಿಂದಲೇ. ಅವನಿರ್ತಾನೆ, ಇನ್ನೊಬ್ಬರ ಬಗ್ಗೆ ನಿನ್ನ ಹತ್ರ ಹೇಳ್ತಾನೆ, ನಿನ್ನ ನಂಗಂದ ಹಂಗಂದ್ರು ಅವನು ಸರಿ ಇಲ್ಲ ಅಂತ. ಆವತ್ತಿಂದ ನಿನ್ನ ಮನಸ್ಸಲ್ಲಿ ಆ ಗಾಯ ಬಂದ್ಬಿಡ್ತದೆ. ಅವನು ಕಂಡ್ರೆ ಆಮೇಲೆ ನಿನ್ನ ಮನಸ್ಸಲ್ಲಿ ಏನೋ ಒಂಥರ ಬೇಸರ. ಅಲ್ಲೆಲ್ಲೂಯ್ಯ. ದಯವಿಟ್ಟು ನೀವ್ ಯಾರಾದರೂ ಒಂದು ಕಡೆ ಕೂತ್ಕೊಂಡ್ರೆ ಗುಂಪಾಗಿ ಯಾವುದೇ ಕಾರಣಕ್ಕೂ ಆಣೆ ಇಟ್ಕೊಬಿಡ್ಬೇಕಾದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ವಿಚಾರಗಳನ್ನು ನಮ್ಮ ಸಭೆ ಮಕ್ಕಳೇ ಅವ್ರನ್ನ ಪ್ರೀತಿಸಿರಿ. ಅವ್ರು ಒಳ್ಳೇದಿದ್ರೆ ಮಾತಾಡಿ, ಅವನು ಕೆಟ್ಟದ್ದನ್ನು ಮಾತ್ರ ಮಾತಾಡಕ್ ಹೋಗ್ಬೇಡಿ. ಅವನ್ ನಿನ್ನ ಮೇಲೆ ದ್ವೇಷ ಮಾಡ್ತಿದ್ರು ಪರವಾಗಿಲ್ಲ, ಅವನನ್ನು ಪ್ರೀತಿಯಿಂದ ಮಾತಾಡು, ಪ್ರೀತಿಯಿಂದ ನಡ್ಕೋ. ನಾಳೆ ದಿವಸ ಅವನು ಬುದ್ಧಿವಂತರು ಬರ್ಬೋದು. ಆಮೇಲೆ ನೀವು ಎಷ್ಟು ಪ್ರೀತಿಯಿಂದ ನಡ್ಕೊಂತೀರೋ ದೇವರು ಕೂಡ ನಿಮ್ಮ ಮೂಲಕ ತನ್ನ ಕಾರ್ಯಗಳನ್ನು ಮಾಡಿಸ್ಕೊಂತಾನೆ. ನೀನ್ ದ್ವೇಷಿಸುವ, ಕೋಪಿಸುವ, ಹಠಮಾರಿಯಾಗಿದ್ದರೆ ನಿನ್ನ ಮೂಲಕ ಏನ್ ನಡೆಯಲ್ಲ. ನೀನಿನ್ನೂ ಅನೇಕರನ್ನು ಈ ತರ ಕೆಡಿಸಲಿಕ್ಕೆ ಅವಕಾಶ ಆಗತ್ತೆ. ಹಾಗಾಗಿ ಸಭೆ ಅಂದರೆ ಪ್ರೀತಿಗೆ ಗುರುತಾಗಿರ್ಬೇಕು, ಪ್ರಾರ್ಥನೆಯಲ್ಲಿ ಇರತಕ್ಕಂಥವರಾಗಿರ್ಬೇಕು. ನಿಮ್ಮ ಜೀವಿತ ಕರ್ತನ ಮುಂದೆ ಯೋಗ್ಯವಾಗಿರುವುದಕ್ಕಾಗಿ ನೋಡಿಕೊಳ್ಳುವಂತ ಪ್ರಯತ್ನ ಮಾಡ್ತಾನೆ ಇರಬೇಕು ಪ್ರತಿದಿನ. ಆಮೇನ್. ಸಭೆ ಅಂದರೆ ಮೆಸ್ಸಿ ಗ್ಲೋಬಲ್ ಚರ್ಚ್ ಸಭೆ ಅಂದ್ರೆ ಅವರು ಪ್ರೀತಿಸ್ತಾರೆ, ಅವರು ಬೋಧಿಸ್ತಾರೆ, ಅವ್ರು ಪ್ರಾರ್ಥಿಸ್ತಾರೆ, ಅವ್ರು ಆರಾಧಿಸ್ತಾರೆ. ಅವ್ರ ಮಧ್ಯದಲ್ಲಿ ಅದ್ಭುತಗಳು ನಡೀತವೆ. ಅವ್ರ ಮಧ್ಯದಲ್ಲಿ ಕರ್ತನಿದ್ದಾನೆ ಅಂತ ಸಾಕ್ಷಿ ಕಾಪಾಡ್ಬೇಕು ನೀವು. ಆಮೇನ್. ಅಲ್ಲಿ ಹೋದವರೆಲ್ಲ ಅಂತವ್ರೆ ಗುರು ಅಂತ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಅದಕ್ಕಿಂತ ದೊಡ್ಡ ಕೆಟ್ಟ ಸಾಕ್ಷಿ ಇನ್ನೊಂದಿರಲ್ಲ. ಅಲ್ಲೂಯ್ಯ. ಅದಕ್ಕೆ ದೇವರ ಮಕ್ಕಳೇ, ಇದುವರೆಗೂ ಹೇಗಿದ್ದೀರೋ ಏನಾಗಿದ್ದೀರೋ ಬಿಟ್ಬಿಡಿ. ಇನ್ನು ಮುಂದೆ ಹೊಸಬರಾಗಿ. ಯಾವುದೇ ಕಾರಣಕ್ಕೂ ಸಭೆಯ ನಮ್ಮ ವಿಶ್ವಾಸಿಗಳನ್ನ ಯಾರೂ ದ್ವೇಷಿಸಬೇಡಿ, ಎಲ್ಲರನ್ನು ಪ್ರೀತಿಸಿ. ಅವನಿನ್ನೂ ಕಲಿತಾ ಇರ್ತಾನೆ, ಅವನಿಗೇನು ಗೊತ್ತಿರಲ್ಲ. ಒಂದು ವೇಳೆ ಅವನು ಕೆಟ್ಟದಾಗಿ ನಡ್ಕೊಂತಾ ಇದ್ದಾರೆ, ಅವನು ಪ್ರೀತಿಸಿ ಸರಿಮಾರ್ಗಕ್ಕೆ ನಡೆಸಿರಿ. ನೀವು ಒಂದು ಆತ್ಮವನ್ನು ಪರಲೋಕಕ್ಕೆ ಸೇರಿಸಿದರೆ ಎಷ್ಟು ದೊಡ್ಡ ಆಶೀರ್ವಾದ ಗೊತ್ತಾ. ದೇವರು ಎಷ್ಟು ಅದ್ಭುತವಾಗಿ ನಿಮ್ಮನ್ನು ನೋಡುತ್ತಾನೆ ಗೊತ್ತಾ. ಹಾಗಾಗಿ ಕೋಟಿಗಟ್ಟಲೆ ಹಣ ಸಂಪಾದಿಸೋದಕ್ಕಿಂತ ಒಂದು ಆತ್ಮ ಸಂಪಾದಿಸುವುದು ಎಷ್ಟೋ ಶ್ರೇಷ್ಠ. ಪರಲೋಕವನ್ನೇ ಸಂತೋಷ ಪಡಿಸುವಂತ ಕೆಲಸ. ಅದಕ್ಕಾಗಿ ನಿಮ್ಮ ಪ್ರೀತಿ ಯೋಗ್ಯವಾಗಿರ್ಲಿ, ನಿಮ್ಮ ಮಾತು ಮರ್ಯಾದೆ ಪೂರ್ವಕವಾಗಿರ್ಲಿ, ನಿಮ್ಮ ನಡವಳಿಕೆ ಎಲ್ಲರೂ ಕೂಡ ಪರಿಶುದ್ಧತೆ ಇರಲಿ. ಆಮೇಲೆ ಯಾರ ಬಗ್ಗೆ ಕೂಡ ಟೀಸ್ ಮಾಡೋದು, ಕಾಮೆಂಟ್ ಮಾಡೋದು ಮಾಡಬೇಡಿ. ನೀವು ಎಷ್ಟು ಯೋಗ್ಯರಾಗಿರ್ತೀರೋ ನಿಮ್ಮಲ್ಲಿ ಕರ್ತನು ಅಷ್ಟು ಪ್ರತ್ಯಕ್ಷನಾಗ್ತಾ ಇರ್ತಾನೆ. ದೇವರ ಮಕ್ಕಳೇ, ಪ್ರಾರ್ಥನೆ ಮಾಡೋಣ.